ಹಾಯ್ ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ಬೆಂಗಳೂರಿನ ಒನ್ ಆಫ್ ದ ಬಿಗ್ಗೆಸ್ಟ್ ಕಂಚು ತಾಮ್ರ ಹಿತ್ತಾಳೆ ಮ್ಯಾನುಫ್ಯಾಕ್ಚರ್ ಆಗಿರುವಂಥ ಜ್ಯೋತಿ ಹ್ಯಾಂಡಿಕ್ರಾಫ್ಟ್ ಅವರ ಕಲೆಕ್ಷನ್ ನೋಡ್ತಾ ಇದ್ದೀವಿ. ಸೊ ಇವಾಗ ಅಪ್ಕಮಿಂಗ್ ಡೇಸಲ್ಲಿ ಸಾಲು ಸಾಲು ಹಬ್ಬಗಳು ಬರುತ್ತೆ. ಸೊ ನೀವು ಕೂಡ ನಿಮ್ಮ ಮನೆ ಪೂಜೆಗಾಗಿರ್ಬೋದು ಅಥವಾ ಯಾರಿಗಾದ್ರೂ ಗಿಫ್ಟ್ ಕೊಡೋಕ್ಕೆ ಇಲ್ಲ ನಿಮ್ಮ ಅಡುಗೆ ಮನೆಗೆ ಪಾತ್ರೆಗಳು ಹುಡುಕ್ತಾ ಇದ್ರು ಕೂಡ ಇವತ್ತು ವಿಡಿಯೋದಲ್ಲಿ ಎಲ್ಲ ರೀತಿ ಕಲೆಕ್ಷನನ್ನು ಕೊಟ್ಟಿದ್ದಾರೆ ಫ್ರೆಂಡ್ಸ್. ಹೋಪ್ಫುಲಿ ಈ ವಿಡಿಯೋ ನಿಮಗೆ ಇಷ್ಟ ಆಗುತ್ತೆ ಆ್ಯಂಡ್ ಯೂಸ್ಫುಲ್ ಆಗುತ್ತೆ ಅಂದ್ಕೊಂಡಿದ್ದೀನಿ. ಸೊ ಈ ವಿಡಿಯೋ ನಿಮಗೇನಾದರೂ ಯೂಸ್ ಅಂತ ಅನಿಸಿದ್ರೆ ನಿಮ್ಮೆಲ್ಲ ಫ್ಯಾಮಿಲಿ ಮತ್ತು ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ. ಯಾಕೆಂದರೆ ಇವ್ರ ಹತ್ರ ನಿಮಗೆ ಸಿಂಗಲ್ ಪೀಸ್ ಸಹಿತ ಹೋಲ್ಸೇಲ್ ಪ್ರೈಸಲ್ಲೇ ಕೊಡ್ತಾ ಇದ್ದಾರೆ. ಬಟ್ ಕೊರಿಯರ್ ಆಪ್ಷನ್ ಇರೋದಿಲ್ಲ, ಡೈರೆಕ್ಟ್ ಆಗಿ ಶಾಪ್ಗೆ ವಿಸಿಟ್ ಮಾಡಬೇಕಾಗುತ್ತೆ. ಜ್ಯೋತಿ ಹ್ಯಾಂಡಿಕ್ರಾಫ್ಟ್ ಅವ್ರದ್ದು ಇವ್ರದೇ ಆದಂಥ ಮ್ಯಾನುಫ್ಯಾಕ್ಚರಿಂಗ್ ಇರುತ್ತೆ ಆ್ಯಂಡ್ ಆಲ್ ಓವರ್ ಕರ್ನಾಟಕ ಅಲ್ಲದೆ ಆಂಧ್ರ, ತಮಿಳು, ಕೇರಳ ಹೀಗೆ ಎಲ್ಲ ಕಡೆ ಕೂಡ ಇವರು ಸಪ್ಲೈ ಮಾಡ್ತಾರೆ. ಇನ್ನು ಸುಮಾರು ಬೆಂಗಳೂರಲ್ಲಿ ಇವ್ರ ಹತ್ರ ತಗೊಂಡೋಗಿ ಸೇಲ್ ಮಾಡುವಂಥ ಶಾಪ್ಗಳು ಕೂಡ ಇರುತ್ತೆ ಫ್ರೆಂಡ್ಸ್. ಜ್ಯೋತಿ ಬ್ರ್ಯಾಂಡ್ ಇರುತ್ತೆ ನೋಡಿ, ಜ್ಯೋತಿ ಬ್ರ್ಯಾಂಡ್ ಇರೋದೆಲ್ಲ ನಿಮಗೆ ಪ್ರೀಮಿಯಂ ಕ್ವಾಲಿಟಿ ಕಲೆಕ್ಷನ್ ಇರುತ್ತೆ. ಹೆಲ್ತ್ ಪರ್ಪಸ್ಗೂ ಕೂಡ ನಿಮಗೆ ಬೆಸ್ಟ್ ಕ್ವಾಲಿಟಿಯಲ್ಲಿ ಕಿಚನ್ ಅಪ್ಲೈನ್ಸಸ್ ಕೂಡ ಕೊಡ್ತಾರೆ. ಡೆಕೋರೇಟಿವ್ ಐಟಮ್ಸ್ ಇರುತ್ತೆ ಆ್ಯಂಡ್ ಅಡುಗೆ ಮನೆಗೆ ಅಲಂಕಾರಿಕವಾಗಿರುವಂಥ ಪಾತ್ರೆಗಳು ಕೂಡ ನೋಡ್ಬೋದು ಆ್ಯಂಡ್ ಕಂಚಿನಲ್ಲಿ ಅಥವಾ ಹಿತ್ತಾಳೆಯಲ್ಲಿ ತಟ್ಟೆಗಳು ಕೂಡ ನೋಡ್ಬೋದು. ಆ್ಯಂಡ್ ಪೂಜೆಗೆ ಬೇಕಾಗಿರುವಂಥ ಹಿತ್ತಾಳೆ ಮತ್ತು ತಾಮ್ರದ ಪ್ರತಿಯೊಂದು ವಸ್ತುಗಳಿರುತ್ತೆ. ಇವ್ರ ಹತ್ರ ಪ್ರತಿಯೊಂದು ಕಲೆಕ್ಷನಲ್ಲೂ ಕೂಡ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಕ್ವಾಂಟಿಟಿ ಕೂಡ ಕೊಡ್ತಾರೆ. ಇವ್ರ ಶಾಪ್ ತುಂಬ ದೊಡ್ಡದಿರುತ್ತೆ ಫ್ರೆಂಡ್ಸ್, 5 ಫ್ಲೋರ್ವರೆಗೂ ಇರುತ್ತೆ. ಸೊ ಎಲ್ಲ ಕಲೆಕ್ಷನಲ್ಲೂ ಕೂಡ ನಿಮಗೆ ಕೆಲವೊಂದು ಸ್ಯಾಂಪಲ್ ತೋರಿಸ್ತಾ ಹೋಗಿದ್ದಾರೆ. ಇವತ್ತಿನ ವಿಡಿಯೋ ಸ್ವಲ್ಪ ದೊಡ್ಡದಾಗಿರುತ್ತೆ, ಬಟ್ ಇವ್ರ ಶಾಪಲ್ಲಿ ಸಿಗುವಂಥ ಎಲ್ಲ ಕಲೆಕ್ಷನ್ಸು ಕೂಡ ನೋಡ್ತಾ ಹೋಗಿದ್ದೀವಿ. ಸೊ ಹಾಗಾಗಿ ಈ ವಿಡಿಯೋ ಕಂಪ್ಲೀಟ್ ಆಗಿ ನೋಡಿದ್ರೆ ಇವ್ರ ಶಾಪ್ ಬಗ್ಗೆ ನಿಮಗೂ ಕೂಡ ಐಡಿಯಾ ಬರುತ್ತೆ. ಹಾಗೆಯೇ ಇವ್ರ ಶಾಪಲ್ಲಿ ಸಿಗುವಂಥ ಪ್ರತಿಯೊಂದು ವಸ್ತುಗಳಲ್ಲೂ ಕೂಡ ನಿಮಗೆ ಸೈಜಸ್ ಕೂಡ ಸಿಗುತ್ತೆ ಫ್ರೆಂಡ್ಸ್. ಒಂದ್ಸರಿ ಮಸ್ಟ್ ಬಿ ವಿಸಿಟ್ ಅಂತ ಹೇಳ್ಬಹುದು, ಅಷ್ಟು ಒಳ್ಳೆ ಶಾಪ್ ಇರುತ್ತೆ. ಇನ್ನು ದೇವಸ್ಥಾನಕ್ಕೆ ಬೇಕಾಗಿರುವಂತಹ ದೊಡ್ಡ ದೊಡ್ಡ ವಸ್ತುಗಳು ಕೂಡ ಇವ್ರ ಹತ್ರ ಸಿಗುತ್ತೆ. ಜಾಗಂಟೆ ಆಗಿರ್ಬೋದು, ಗಂಟೆ ಆಗಿರ್ಬೋದು, ಆರತಿಗಳು ಇರುತ್ತೆ, ಧೂಪಾರತಿ ಇರುತ್ತೆ. ಸೊ ಎಲ್ಲಾ ರೀತಿ ಪೂಜಾ ವಸ್ತುಗಳು ಕೂಡ ನೋಡ್ಬೋದು ಫ್ರೆಂಡ್ಸ್. ಇನ್ನು ಇವ್ರ ಶಾಪ್ ಲೊಕೇಟ್ ಆಗಿರೋದು ಬೆಂಗಳೂರಿನ ನಗರಪೇಟೆಯಲ್ಲಿ ಇರುವಂತಹ ರಾಮ್ ಮೆಡಿಕಲ್ ನ ಆಪೋಸಿಟ್ ಅಲ್ಲಿನೇ ಇರುತ್ತೆ. ಸೊ ನೀವೇನಾದ್ರೂ ಚಿಕ್ಕಪೇಟೆ ಕಡೆಯಿಂದ ಬಂದ್ರೆ ರಾಜ ಮಾರ್ಕೆಟ್ ಇಂದ ಸ್ಟ್ರೈಟ್ ಆಗಿ ನಗರಪೇಟೆ ರೋಡಿಗೆ ಬಂದ್ರೆ ನಿಮಗೆ ರಾಮ್ ಮೆಡಿಕಲ್ ಸಿಗುತ್ತೆ. ಸೊ ಅದರ ಆಪೋಸಿಟ್ ಅಲ್ಲಿನೇ ಇವ್ರ ಶಾಪ್ ನೋಡ್ಬೋದು. ಹಾಗೇನೆ ನೀವು ಧರ್ಮರಾಯ ಸ್ವಾಮಿ ದೇವಸ್ಥಾನದ ಕಡೆಯಿಂದನೂ ಕೂಡ ರಾಮ್ ಮೆಡಿಕಲ್ಗೆ ಬರಬಹುದು. ಸೊ ಕಂಪ್ಲೀಟ್ ಗೂಗಲ್ ಮ್ಯಾಪಿನ ಲೊಕೇಶನ್ ಡಿಸ್ಕ್ರಿಪ್ಷನ್ ಅಲ್ಲಿ ಇರುತ್ತೆ, ಚೆಕ್ ಮಾಡಿ ಬನ್ನಿ. ಇವತ್ತಿನ ಬ್ಯೂಟಿಫುಲ್ ಕಲೆಕ್ಷನ್ ನೋಡ್ಕೊಂಡು ಬರೋಣ. ಸೊ ಈ ವಿಡಿಯೋ ಇಷ್ಟ ಆಗಿದ್ರೆ ಶೇರ್ ಅಂಡ್ ಲೈಕ್ ಮಾಡೋದನ್ನ ಮರಿಬೇಡಿ. ಸರ್, ನಮ್ಮ ಅಂಗಡಿಯಲ್ಲಿ ಮೇಯ್ನು ಬ್ರಾಸು, ಕಾಪರು ಮತ್ತು ಬ್ರೌಂಜಲ್ಲಿ ಪೂಜಾ ಸಂಬಂಧಪಟ್ಟಂಥದ್ದು ಐಟಮ್ಸು ಮತ್ತು ಅಡುಗೆಯಲ್ಲಿ ಯೂಸ್ ಆಗುವಂಥದ್ದು ಐಟಮ್ಸು, ನೀರು ಕುಡಿಯೋ ಪಾತ್ರೆಗಳು ಎಲ್ಲ ಐಟಮ್ಸು ನಾವು ತಯಾರು ಮಾಡ್ತೀವಿ. ನಿಮಗೆ ಫಸ್ಟ್ ಪೂಜೆ ಐಟಮ್ಸ್ ಎಲ್ಲ ತೋರಿಸ್ತೀವಿ ನೋಡಿ. ಸರ್, ಇದು ದೀಪದಲ್ಲಿ ನೋಡಿ, ಇದು ಒಂದು ವೆರೈಟಿ. ಇದರಲ್ಲಿ ಎಷ್ಟು ಸೈಜ್ ಬರುತ್ತೆ, ಇದರಲ್ಲಿ ಎಲ್ಲ ಸೈಜ್ ಬರುತ್ತೆ, ಒಂದು 10 ಸೈಜ್ ಬರುತ್ತೆ ಒಂದೊಂದು ದೀಪದಲ್ಲಿ ನೋಡಿ. ಈ ಥರ ಬರುತ್ತೆ. ಸರ್, ಇದರಲ್ಲಿ ನೋಡಿ, ಅದು ರೌಂಡ್ ಇತ್ತು, ಇದರಲ್ಲಿ ವಿಕ್ಸ್ ಹಾಕೋದು, ಇದು ವಿಕ್ಸ್ ಹಾಕೋದು. ಇದರಲ್ಲಿ ಎಷ್ಟು ಸೈಜ್ ಇದೆ ನೋಡಿ, ಇದು 1 2 3 4 ಎಲ್ಲ ಸುಮಾರು ಸೈಜ್ ಇರುತ್ತೆ. ಮತ್ತು ಸರ್ ನೋಡಿ, ಇದು ಒಂದು ದೀಪ ಸ್ಪೆಷಲ್ ಆಗಿ ಮಾಡಿಸಿದ್ದೀವಿ ನೋಡಿ, ಕೇರಳ ಫ್ಯಾನ್ಸಿ. ಇದು ಕೇರಳದಲ್ಲಿ ಯೂಸ್ ಆಗುತ್ತೆ ಜಾಸ್ತಿ, ಅಂದರೆ ಫ್ಯಾನ್ಸಿ ದೀಪ. ಈ ಡಿಸೈನ್ಸ್ ನೋಡಿ ತುಂಬ ಚೆನ್ನಾಗಿರುತ್ತೆ. ಇದರಲ್ಲಿ ನೋಡಿ ಈ ವೆರೈಟೀಸ್ ಒಂದು ಇರುತ್ತೆ, ಇದರಲ್ಲಿ ಎಲ್ಲ ಸೈಜಸ್ ಸಿಗುತ್ತೆ ನೋಡಿ. ಇದು 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 ಮತ್ತು ನೋಡಿ, ಇದರಲ್ಲಿ ಸಣ್ಣ ದೀಪ ನೋಡಿ ಎಷ್ಟು ಫಿನಿಶಿಂಗ್ ಮಾಡಿದ್ದಾರೆ. ಸಣ್ಣಲ್ಲಿ ಎಷ್ಟು ಚೆನ್ನಾಗಿರೋದು ವೆರೈಟಿ ಫಿನಿಶಿಂಗ್ ಮಾಡಿದ್ದಾರೆ ಅಂದರೆ ಈ ಬ್ರ್ಯಾಂಡೇ ಮೇಯ್ನ್ ವಿಶೇಷ. ಇದರಲ್ಲಿ ಕ್ವಾಲಿಟಿ ಅವರು ಯಾವತ್ತು ಕ್ವಾಲಿಟಿಯಲ್ಲಿ ಅವರು ಇದು ಮಾಡಲ್ಲ. ಇದು ನೋಡಿ, ಸಣ್ಣ ದೀಪದಲ್ಲಿ ತುಂಬ ವೆರೈಟೀಸ್ ಇರುತ್ತೆ. ಇದು ನೋಡಿ, ಇದು ಒಂದು ದೀಪ, ಇದೆಲ್ಲ ಸೈಜಸ್ ನೋಡಿ, ಒಂದೊಂದು ಐಟಮ್ ನಿಮಗೆ ತೋರಿಸ್ತಾ ಇರ್ತೀವಿ. ಇದು ಇನ್ನೊಂದು ಕುತ್ತುವೆಲ್ಲಗಂತಾರೆ, ತಮಿಳ್ನಾಡಲ್ಲಿ ಜಾಸ್ತಿ ಹೊಡುತ್ತೆ. ಇದು ಸರ್ ನೋಡಿ, ಇದು ತುಂಬಾ ಯುನೀಕ್ ಆಗಿ ಪೀಸ್ ಮಾಡಿದ್ದಾರೆ. ಇದ್ರದ್ದು ಡಿಸೈನ್ಸ್ ನೋಡಿ, ಇದ್ರದ್ದು ಕ್ವಾಲಿಟಿ ನೋಡಿ, ಇದ್ರದ್ದು ಫಿನಿಶಿಂಗ್ ನೋಡಿ, ಡೈಮಂಡ್ ಥರ ಮಾಡಿದ್ದಾರೆ. ಇದು ನೋಡಿ ತುಂಬ ಚೆನ್ನಾಗಿದೆ. ಇದೀಗ ಹೊಸದು ಡೆವಲಪ್ ಮಾಡಿಸಿದ್ದೀನಿ. ಇದರಲ್ಲಿ 4-5 ಸೈಜ್ ಬರುತ್ತೆ, ಎಲ್ಲ ಚಿಕ್ಕದಿಂದ ಹಿಡಿದು ದೊಡ್ಡದವರೆಗೂ. ನಾವೇ ಸಪ್ಲೈ ಮಾಡ್ತೀವಿ. ಇವಾಗ ನಮ್ಮ ಹತ್ರ ಯಾರು ತೊಗೊಳ್ತಾರೆ ಅವ್ರ ಹತ್ರ ಎಲ್ಲರ ಹತ್ರ ಸಿಗುತ್ತೆ. ಇದು ನೋಡಿ, ಇದು ಶಂಖ ಚಕ್ರ ಇದರಲ್ಲಿ ಸಿಗುತ್ತೆ. ಇದು ನೋಡಿ, ಇದು ಶಂಖ, ಇದು ಚಕ್ರ, 2 ವೆರೈಟಿ. ಇದು 2 ಜೊತೆ ಇರುತ್ತೆ ಆಯಿತಾ. ಮತ್ತು ಇದು ನೋಡಿ, ಸಣ್ಣ ದೀಪದಲ್ಲಿ ನಾವು ವೆರೈಟೀಸ್ ತೋರಿಸ್ತೀವಿ ನಿಮಗೆ. ಇದು ನೋಡಿ ಸರ್, ಇದರಲ್ಲಿ 4-5 ಸೈಜ್ ಬರುತ್ತೆ. ಡಿಸೈನ್ಸ್ ನೋಡಿ, ಇದರಲ್ಲಿ ಇದು ಒಂದು ಡಿಸೈನ್ಸ್ ಇರುತ್ತೆ. ಆಮೇಲೆ ನಾನು ತೋರಿಸ್ತೀನಿ ನಿಮಗೆ. ಇದು ನೋಡಿ, ಇದು ಒಂದು ಡಿಸೈನ್ಸು. ಮತ್ತು ಇದರಲ್ಲಿ ನೋಡಿ, ಇದು ಒಂದು ಡಿಸೈನ್ಸು. ಇದರಲ್ಲಿ 4 ಸೈಜ್ ಇರುತ್ತೆ. ಮೇಯ್ನ್ ವಿಶೇಷ ನಾನು ಕಸ್ಟಮರ್ಗೆ ಹೇಳ್ತೇನೆ, ಅವ್ರು ಎಲ್ಲಿಯಾದರೂ ತೊಗೊಳ್ಳಿ, ಇದು ಜ್ಯೋತಿ ಬ್ರ್ಯಾಂಡ್ ನೋಡ್ಕೊಂಡು ತೊಗೊಂಡ್ರೆ ಅವ್ರಿಗೆ ಲೋಕಲ್ ಐಟಮ್ ಸಿಗಲ್ಲ. ಮೇಯ್ನ್ ಇರೋದು ಇದು ಬ್ರ್ಯಾಂಡೆಡ್, ಅದಕ್ಕೆ ನಾನು ತೋರಿಸ್ತಾ. ಇದು ನೋಡಿ ಸರ್, ಇದು AKP ದೀಪ
ಅಯ್ಯಪ್ಪ ದೀಪ ಅಂತಾರೆ. ಇದು ನೋಡಿ, ಇದರಲ್ಲಿ ಎಲ್ಲ ತುಂಬ ಸೈಜ್ ಬರುತ್ತೆ. ನಾವು ಎಲ್ಲ ಸೈಜ್ ತೋರ್ಸೋಕ್ಕಾಗಲ್ಲ, ಬಟ್ ನೋಡಿ ಇದು ವೆರೈಟೀಸ್ ನೋಡಿ. ಇದು ನೋಡಿ ಸ್ಮಾಲ್ ದೀಪ, ಕೇರಳ ಫ್ಯಾನ್ಸಿ ಸಾರ್ಟ್. ಇದು ನೋಡಿ ಕೇರಳ ಫ್ಯಾನ್ಸಿ, ಇದು ನವಿಲಿರೋದು. ಇದರಲ್ಲಿ ಸೈಜಸ್ ಇರುತ್ತೆ ನೋಡಿ. ಇದು ನೋಡಿ, ಇದು ದೀಪದಲ್ಲಿ ಎಲ್ಲ ಸೈಜ್ ಬರುತ್ತೆ. 4 ಸೈಜ್ ಬರುತ್ತೆ, 4-5 ಸೈಜ್ ಬರುತ್ತೆ. ಇದು ನೋಡಿ, ಅಲ್ಲಿ ಕಮಲ ದೀಪ ತುಂಬ ಚೆನ್ನಾಗಿರುತ್ತೆ. ಇದು ವಾಸ್ತು ದೀಪ ಅಂತಾರೆ, ವಾಸ್ತು ಕೇರಳ ಫ್ಯಾನ್ಸಿ. ಇದು ವಾಸ್ತುದು ವಿಶೇಷ ಏನಿದೆ ಅಂದರೆ ಇದಕ್ಕೆ ಕೆಳಗಡೆ ಆಮೆ ಇದೆ. ಇದು ಸರ್ ನೋಡಿ, ಇದು ಟೆಂಪಲ್ ಗಂಟೆ. ಇದು ನೋಡಿ, ಇದ್ರದ್ದು ಸೌಂಡ್ ನೋಡಿ, ಓಮ್ ಅಂತ ಸೌಂಡ್ ಬರುತ್ತೆ. ಆ ಥರ ಕ್ವಾಲಿಟಿ ಇದೆ. ಇದು ನೋಡಿ, ಟೆಂಪಲ್ ಗಂಟೆಯಲ್ಲಿ ಇದು ಒಂದು ಡಿಸೈನ್ಸ್ ಇದೆ, ಈ ಡಿಸೈನ್ಸು, ಮತ್ತು ಇದು ಒಂದು ಡಿಸೈನ್ಸ್ ಇದೆ. ಇದರಲ್ಲಿ 100 ಗ್ರಾಮಿಂದ ಹಿಡ್ದು 100 kg ಸಿಗುತ್ತೆ. ಮತ್ತು ಅದಕ್ಕೇನು ದೊಡ್ಡದು ಬೇಕಾದರೆ ನಾವು ಆರ್ಡರ್ ಕೊಟ್ಟು 500 kg ಮಾಡಿಸ್ತೀವಿ. ಮತ್ತು ಇದು ನೋಡಿ ಸರ್, ಇದೆಲ್ಲ ಪೂಜೆ ಗಂಟೆ. ಈ ಪೂಜೆ ಗಂಟೆಯಲ್ಲಿ ಇದು ಒಳ್ಳೆ ಕ್ವಾಲಿಟಿ ನೋಡಿ, ಇದು ಫಿನಿಶಿಂಗ್ ನೋಡಿ. ಈ ಪೂಜೆ ಗಂಟೆಯಲ್ಲಿ ತುಂಬ ಸೈಜಸ್ ಇರುತ್ತೆ ನೋಡಿ. ಇದು ಶಂಖಚಕ್ರ ಪೂಜೆ ಗಂಟೆ, ಇದು ನಂದಿ ಪೂಜೆ ಗಂಟೆ, ಇದು ಆಂಜನೇಯ ಪೂಜೆ ಗಂಟೆ, ಇದು ಪ್ಲೈನ್ ಗಂಟೆ. ಇದು ನೋಡಿ, ಈ ಗಂಟೆ, ಈ ಬೆಲ್ಲಲ್ಲಿ ಎಲ್ಲ ಸೈಜಸ್ ಸಿಗುತ್ತೆ. ತುಂಬ ಸೈಜಸ್ ಇದೆ ಸರ್ ನೋಡಿ, ಇಂಥದ್ದು ಎಲ್ಲ ಸೈಜಸ್ ಸಿಗುತ್ತೆ. ಬೆಲ್ಲಲ್ಲಿ ತುಂಬ ಸೈಜಸ್ ಇರುತ್ತೆ. ಮತ್ತು ಇದು ನೋಡಿ ಜೋಡಿ ಗಂಟೆ, ಇದು ಜೋಡಿ ಗಂಟೆ ಕೂಡ ನಾವು ಮಾಡ್ತೀವಿ, ತುಂಬ ಚೆನ್ನಾಗಿರುತ್ತೆ. ಮತ್ತು ಸರ್ ಇನ್ನು ಹೊಸ ಐಟಮ್ಸ್ ನೀವು ನೋಡಬೇಕಾದ್ರೆ ನಮ್ಮ ಯೂಟ್ಯೂಬ್ ಚಾನಲ್ ಇದೆ, ಜ್ಯೋತಿ ಹ್ಯಾಂಡಿಕ್ರಾಫ್ಟ್ಸ್ ಅಂತೆ. ಅದು ನಾವು ಈ ವಿಡಿಯೋಕ್ಕೆ ಲಿಂಕಲ್ಲಿ ಕಳಿಸಿರ್ತೀವಿ. ಅದನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಶೇರ್ ಮಾಡಿ. ನಮಗೆ ಹೊಸ ಐಟಮ್ ಯಾವುದು ಬರ್ತಾಯಿದೆ ಅದು ನಾವು ವೀಕ್ಲಿ ವೀಡಿಯೋವನ್ನು ಅಪ್ಲೋಡ್ ಮಾಡ್ತಾಯಿರ್ತೀವಿ. ಅದನ್ನು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಮತ್ತು ಈ ವಿಡಿಯೋನ ಪೂರ್ತಿವರೆಗೂ ನೋಡಿ. ಮೇಯ್ನ್ ವಿಶೇಷ ಏನಿದೆ ನಿಮಗೆ ಲಾಸ್ಟಲ್ಲಿ ಗೊತ್ತಾಗುತ್ತೆ, ನಾವು ಲಾಸ್ಟಲ್ಲಿ ಹೇಳ್ತೀವಿ ಇದ್ರದ್ದು ಪ್ರತಿಫಲ ಏನು ಸಿಗುತ್ತೆ, ಈ ಹಿತ್ತಾಳೆ ಮತ್ತು ತಾಮ್ರ ಯೂಸ್ ಮಾಡಿದರೆ ಅದ್ರದ್ದು ಏನು ಗುಣ ಅದೆಲ್ಲ ನಾವು ಹೇಳಿದ್ದೀನಿ. ಮತ್ತು ತುಂಬ ಚೆನ್ನಾಗಿರುತ್ತೆ. ಅದು ಪೂರ್ತಿ ವಿಡಿಯೋ ನೋಡಿ, ಅದರಲ್ಲಿ ನಿಮಗೆ ಎಲ್ಲ ಐಟಮ್ಸು ಸಿಗುತ್ತೆ. ಮತ್ತು ನಾವು ಪ್ಲೇಟ್ ಐಟಮ್ಸು ಒಂದು ತೋರಿಸ್ತೀವಿ. ನಾವು ದೀಪಾವಳಿ ವೆರೈಟೀಸ್ ತೋರಿಸ್ತೀವಿ. ಇದರಲ್ಲಿ ಒಂದು 10 ಸೈಜ್ ಬರುತ್ತೆ. ಇದು ಪಡಿ ದೀಪ. ಇದು ನೋಡಿ, ಈ ದೀಪದಲ್ಲಿ ಸುಮಾರು ತುಂಬ ವೆರೈಟೀಸ್ ಇದೆ. ಈ ಡಿಸೈನ್ಸ್ ನೋಡ್ತಾ ಇರಬೇಕು ನೀವು, ನೋಡಿ ಎಷ್ಟು ಡಿಸೈನ್ಸ್ ಇದೆ, ಎಲ್ಲ ಸೈಜಸ್ ಇದೆ. ಮತ್ತು ಆ ದೀಪದಲ್ಲಿ ಇನ್ನೂ ವೆರೈಟೀಸ್ ಇದೆ, ಸಣ್ಣ ಸಣ್ಣ ದೀಪಗಳನ್ನ ನಾವು ತೋರಿಸ್ತೀವಿ. ಮತ್ತು ಇದು ನೋಡಿ ಸರ್, ಬೌಲ್ಸ್, ರಿಟರ್ನ್ ಗಿಫ್ಟ್ ಕೊಡೋದಕ್ಕೆ ಇದು ಜ್ಯೋತಿ ಬ್ರ್ಯಾಂಡ್ದು ಎಲ್ಲ. ಇದು ಫಿನಿಶಿಂಗ್ ನೋಡಿ ಎಷ್ಟು ಚೆನ್ನಾಗಿದೆ, ಇದು ತುಂಬ ಚೆನ್ನಾಗಿದೆ. ಇದರಲ್ಲಿ ನೋಡಿ ಸೈಜಸ್ ಇದೆ, ಡಿಸೈನ್ಸ್ ಇದೆ. ಈ ಡಿಸೈನ್ಸ್ ಒಂದಿದೆ, ಮತ್ತು ಇದು ಒಂದು ಡಿಸೈನ್ಸ್ ಇದೆ. ಮೇಯ್ನ್ ಏನಿದೆ ಅಂತ ಸರ್, ಒಂದು ಜ್ಯೋತಿ ಬ್ರ್ಯಾಂಡು, ಎಲ್ಲ ಬ್ರ್ಯಾಂಡೆಡೇ. ಇದು ಎಲ್ಲ ಬ್ರ್ಯಾಂಡೆಡ್ ಐಟಮು. ಇದು ನೋಡಿ ಸರ್ ಎಷ್ಟು ಚೆನ್ನಾಗಿದೆ ಫಿನಿಶಿಂಗು, ಇದ್ರದ್ದು ಕ್ವಾಲಿಟಿ ನೋಡಿ. ಮತ್ತು ಇದು ನೋಡಿ, ಇದು ಒಂದು ಫ್ರೂಟ್ ಬಾಲ್. ಇದರಲ್ಲಿ ಸುಮಾರು ಡಿಸೈನ್ಸ್ ಬರುತ್ತೆ, ಒಂದೊಂದಾಗಿ ತೋರಿಸ್ತಾ ಇರ್ತೀವಿ ನಿಮಗೆ. ಇದು ನೋಡಿ, ಇದರಲ್ಲಿ ಸೈಜಸ್ ಬರುತ್ತೆ, ಒಂದೊಂದಲ್ಲಿ 10 ಸೈಜ್ ಬರುತ್ತೆ. ಇದು ನೋಡಿ, ಇದು ಇನ್ನೊಂದು ಡಿಸೈನ್ಸು. ಇದು ಎಲ್ಲ ನೋಡಿ, ಬ್ರ್ಯಾಂಡ್ ನೋಡಿ, ಎಲ್ಲ ಜ್ಯೋತಿ ಬ್ರ್ಯಾಂಡೆಡೇ, ರಿಜಿಸ್ಟರ್ಡ್ ಮಾರ್ಕ್ ಇದು. ಇದು ನೋಡಿ, ಇದು ಫ್ಯಾನ್ಸಿ ಬಾಲ್. ಇದು ಗಿಫ್ಟ್ಗೆ ತುಂಬ ಚೆನ್ನಾಗಿದೆ. ಇದು ಡಿಸೈನ್ಸ್ ನೋಡಿ, ಮತ್ತು ಫಿನಿಶಿಂಗ್ ನೋಡಿ, ಎಲ್ಲ ಪ್ಯೂರ್ ಬ್ರಾಸ್ ಯೂಸ್ ಮಾಡೋದು. ಇದು ನೋಡಿ, ಎಲ್ಲ ಲೆಗ್ ಇದೆ, ತುಂಬ ಚೆನ್ನಾಗಿರುತ್ತೆ. ಇದು ಹ್ಯಾಂಡಲ್ ಇರುತ್ತೆ, ಟ್ರೇ ಟೈಪ್ ಯೂಸ್ ಮಾಡ್ಬೋದು. ಇದು ನೋಡಿ, ಇದು ಬೌಲ್ಸು. ಇದರಲ್ಲಿ 4-5 ಸೈಜ್ ಬರುತ್ತೆ, ಗಿಫ್ಟ್ ಕೊಡೋದಕ್ಕೆ, ರಿಟರ್ನ್ ಗಿಫ್ಟ್ಸ್ಗೆ, ಮತ್ತು ತುಂಬ ಚೆನ್ನಾಗಿರುತ್ತೆ ಐಟಮ್ಸು. ಇದು ಜ್ಯೋತಿ ಬ್ರ್ಯಾಂಡೇ. ಇದು ನೋಡಿ, ಇದು ಸಣ್ಣ ಸೈಜ್ ಬೌಲು, ಉರುಳಿ ಅಂತಾರೆ. ಇದು ಉರುಳಿ, ಇದಕ್ಕೆ ಎಲಿಫೆಂಟ್ ಎಲ್ಲ ಹಾಕಿದ್ದಾರೆ. ಕೆಳಗಡೆ ಲೆಗ್ ಇದೆ, ಇದು ಎಲಿಫೆಂಟ್ ಲೆಗ್ ಹಾಕಿದ್ದಾರೆ ನೋಡಿ. ಇದು ಜ್ಯೋತಿ ಬ್ರ್ಯಾಂಡೇ. ಮತ್ತು ಇದರಲ್ಲಿ ನೋಡಿ ಸರ್, ಇದು ಡಿಸೈನ್ಸು. ಇದು ನೋಡಿ, ಇದು ಇನ್ನೊಂದು ಡಿಸೈನ್ಸು. ಇದು ಉರುಳಿ, ಹೂವು ಹಾಕೋದಕ್ಕೆ, ಇದು ಗಿಫ್ಟ್ ಕೊಡಲಿಕ್ಕೆ, ರಿಟರ್ನ್ ಗಿಫ್ಟ್ಸ್ಗೆ. ಇದು ನೋಡಿ, ಇದು ಇನ್ನೊಂದು ಡಿಸೈನ್ಸು. ಇದು ಎಲಿಫೆಂಟ್ ಉರುಳಿ, ಇದು ತುಂಬ ಚೆನ್ನಾಗಿದೆ. ಇದರಲ್ಲಿ 2 ಸೈಜ್ ಇದೆ. ಇದು ನೋಡಿ, ಇದು ದೊಡ್ಡ ಸೈಜು. ಇದು ನೋಡಿ ಸರ್, ಆ ಥರ ತುಂಬ ಚೆನ್ನಾಗಿದೆ ಐಟಮ್ಸು ಇದೆ ಸರ್. ನೋಡಿ, ಎಲ್ಲ ಎಲಿಫೆಂಟ್ ಥರ ಹಾಕಿದ್ದಾರೆ ಲೆಗ್ಗು. ಇದು ಗಂಗಾ ಆರತಿ 101 ದೀಪದು ಆರತಿ. ಇದು ನೋಡಿ, ಕಾಪರ್ ಬಟ್ಲು ರೀ, 3-4 ಸೈಜ್ ಇದೆ ನೋಡಿ. ಇದು ನೋಡಿ, ಇದು ಗಜ್ಜೆ. ಇದು ಕೇರಳದಲ್ಲಿ ಜಾಸ್ತಿ. ಮತ್ತು ಇದು ದೇವದು ಪೂಜೆ ಮಾಡ್ತಾರಲ್ಲ, ಅದಕ್ಕೆ ಹಾಕ್ತಾರೆ ಗೆಜ್ಜೆ ಸರ್. ಮತ್ತು ಇದು ಕ್ಯಾಂಡಲ್ ಸ್ಟ್ಯಾಂಡಲ್ಲಿ ಸುಮಾರು ವೆರೈಟಿ ಸಿಗುತ್ತೆ, ಡಿಸೈನ್ಸ್ ಸಿಗುತ್ತೆ, ಬೇರೆ ಡಿಸೈನ್ಸ್ ಇರುತ್ತೆ. ಇದು ಕ್ಯಾಂಡಲ್ ಸ್ಟ್ಯಾಂಡು. ಮತ್ತು ನೋಡಿ, ಇದು ತ್ರಿಶೂಲಲ್ಲಿ ನಮ್ಮ ಹತ್ರ ಎಲ್ಲ ವೆರೈಟಿ ಸಿಗುತ್ತೆ, ಚಿಕ್ಕದಿಂದ ದೊಡ್ಡದವರೆಗೂ ಸಿಗುತ್ತೆ. ಇದು ಅಯ್ಯಪ್ಪ ದೀಪ ಅಂತಾರೆ. ಇದರಲ್ಲಿ ಚಿಕ್ಕದು ದೊಡ್ಡದು ಎಲ್ಲ ಸೈಜು ಸಿಗುತ್ತೆ ನಿಮಗೆ. ಇದು ಒರಿಜಿನಲ್ ವಾಸ್ತು ದೀಪ. ಈ ವಾಸ್ತು ದೀಪ ಇದೆಯಲ್ಲ, ಕೇರಳದು ಮೇಯ್ನ್ ವಾಸ್ತು ದೀಪ ಇದೆ. ಇದರಲ್ಲಿ ಆಮೆ ಇದೆ, ಪವಿತ್ರ ಗಂಟ ಇದೆ, ಮತ್ತು ದೀಪ ಇದೆ. ಇದನ್ನು ವಾಸ್ತು ದೀಪ ಅಂತಾರೆ. ಇದು ತುಂಬ ಫೇಮಸ್, ಕೇರಳದು ಫೇಮಸ್ ಐಟಮ್ ಇದು ವಾಸ್ತು ದೀಪ ಇದು. ಮತ್ತು ಈಗ ಎಲ್ಲ ನಿಮ್ಗೆ ಕಳಸ ಸಂಬು ವೆರೈಟೀಸ್ ತೋರಿಸ್ತೀವಿ. ಇದು ಕಳಸ ಸಂಬು ಲೆಬುಗ ತೆಗೆದೆ.
ಕಳಸದಲ್ಲಿ ಎಲ್ಲ ಡಿಸೈನ್ಸ್ ತೋರಿಸ್ತಾ ಇರ್ತೀವಿ. ಇದು ನೋಡಿ, ಇದು ಒಂದು ಡಿಸೈನ್ಸು, ಇದು ಒಂದು ಡಿಸೈನ್ಸು, ಇದರಲ್ಲಿ ನೋಡಿ ಈ ಡಿಸೈನ್ಸು, ಮತ್ತು ಇದು ನೋಡಿ ಈ ಡಿಸೈನ್ಸು ರೌಂಡಲ್ಲಿ ಎಲ್ಲ ಸೈಜಸ್ ಬರುತ್ತೆ. ಕಳಸದಲ್ಲಿ ಎಲ್ಲ ವೆರೈಟೀಸ್ ತೋರಿಸ್ತೀವಿ ನಿಮಗೆ. ಮತ್ತು ಸರ್ ನೋಡಿ, ಇದು ಒಂದು ಡಿಸೈನ್ಸ್ ಇದೆ, ಇದರಲ್ಲಿ 4-5 ಸೈಜ್ ಇರುತ್ತೆ ಸರ್. ಇದು ನೋಡಿ, ಇದು ವರ್ಕ್ ಮಾಡಿರೋದು ಓಮು, ಸ್ವಸ್ತಿಕ, ಸೂರ್ಯ ಎಲ್ಲ ಇರುತ್ತೆ. ಇದು ಕಳಸ ಚಂಬು, ಇದು ಲೋಟ ಚಂಬು. ಇದು ನೋಡಿ ಈ ಥರ ಇರುತ್ತೆ. ಮತ್ತು ಇದರಲ್ಲಿ 4-5 ಸೈಜ್ ಬರುತ್ತೆ ನೋಡಿ. ಇದು ಒಂದು ಲೋಟ. ಮತ್ತು ಇದು ನೋಡಿ ಸರ್, ಇದರಲ್ಲಿ 4 ಸೈಜ್ ಬರುತ್ತೆ. ಇದು ಲೋಟ, ಇದರಲ್ಲಿ ಕೆಳಗಡೆ ಲೆಗ್ ಇದೆ. ಇದು ತುಂಬ ಚೆನ್ನಾಗಿರುತ್ತೆ. ಮತ್ತು ಕಂಚು ಲೋಟ, ಇದು ಕಂಚಿದೆ, ಪ್ಯೂರ್ ಕಂಚು. ಇದು ನೋಡಿ, ಇದು ಒಂದು ಕಂಚು ಕಿಂಡಿ, ಇದು ಕಿಂಡಿ. ಇದು ದೇವಸ್ಥಾನಕ್ಕೆ ಮತ್ತು ಮನೆಯಲ್ಲಿ ಉಪಯೋಗಿಸಿ ತುಂಬ, ಮತ್ತು ಹೆವಿ ಇದೆ, ತುಂಬ ಚೆನ್ನಾಗಿರುತ್ತೆ. ಇದು ನೋಡಿ ಪೈಪ್ ಗಿಂಡಿ, ಪೂಜೆ ಮಾಡೋದಕ್ಕೆ ತುಂಬ ಚೆನ್ನಾಗಿರುತ್ತೆ. ಇದು ಪೂಜೆ ಗಿಂಡಿ, ಕಳಸ ಗಿಂಡಿ. ಇದು ಎಣ್ಣೆ ಚರಕು, ಮದುವೆಯಲ್ಲಿ ಕೊಡ್ತಾರೆ ಸರ್. ಇದು ಎಣ್ಣೆ ಚರಕು ಅಂತಾರೆ. ಇದು ತುಂಬ ಚೆನ್ನಾಗಿದೆ ನೋಡಿ, ಎಲ್ಲ ಇದು ಎಣ್ಣೆ ಸರಕು. ಇದು ಕೂರ್ಗ್ ಡಿಸ್ಟಿಕಲ್ಲಿ ತುಂಬ ಚೆನ್ನಾಗಿ ಕೊಡುತ್ತೆ ಸರ್. ಇದು ನೋಡಿ ಸಿಂಹಾಸನ. ಈ ಸಿಂಹಾಸನದಲ್ಲಿ 2 ಸೈಜ್ ಇದೆ. ಇದು ಒಂದು ಸೈಜ್ ಇದೆ, ಇದು ಒಂದು ಸೈಜ್ ಇದೆ. ಮತ್ತು ನೋಡಿ ಸಿಂಹಾಸನದಲ್ಲಿ ಇದು ಸ್ಟ್ಯಾಂಡ್, ಮುಕ್ಕಾಲು ಮಣೆ ಅಂತಾರೆ. ಈ ಮುಕ್ಕಾಲು ಮಣೆಯಲ್ಲಿ ತುಂಬ ಸೈಜಸ್ ಇದೆ ನೋಡಿ. ಇದು ಚಿಕ್ಕದು, ದೇವರು ಮುಂದೆ ದೀಪ ಇಡಲಿಕ್ಕೆ. ಮತ್ತು ಇದರಲ್ಲಿ ಇನ್ನೊಂದು ಸೈಜ್, ಇದು ಚಿಕ್ಕದು, ಇದಕ್ಕಿಂತ ಇದು ಚಿಕ್ಕದು. ಎಷ್ಟು ವೆರೈಟೀಸ್ ಇದೆ, ಎಷ್ಟು ಸೈಜಸ್ ಬರುತ್ತೆ. ಇದೆಲ್ಲ ಮುಕ್ಕಾಲು ಮಣೆ ಅಂತಾರೆ. ಮತ್ತು ಇದು ನೋಡಿ, ಇದು ರೌಂಡು ಪ್ಲೈನ್ ಮುಕ್ಕಾಲು ಮಣೆ, ಇದರಲ್ಲಿ ದೀಪ ಇಡ್ತಾರೆ. ಮತ್ತು ಇದು ಇನ್ನೊಂದು ವೆರೈಟೀಸ್ ಪ್ಲೈನು, ಇದು ಮುಕ್ಕಾಲು ಮಣೆ. ಈ ದೇವರು ಇಡೋದಕ್ಕೆ ಮತ್ತು ದೀಪ ಇಡಲಿಕ್ಕೆ ಕೆಲಸಕ್ಕೆ ಬರುತ್ತೆ. ಮತ್ತು ಇದು ದೇವರು ಪೀಠ ಇಡಲಿಕ್ಕೆ, ದೇವ್ರ ಮನೆಯಲ್ಲಿ ಪೀಠ. ಇದು ನೋಡಿ ಉಗಾಲ್ದಾನ್ ವೆರೈಟಿ. ಈ ಸೈಜಸ್ ಇದೆ ಉಗಾಲ್ದಾನಲ್ಲಿ, 2-3 ಸೈಜಸ್ ಬರುತ್ತೆ. ಪಿಗ್ ದಾನ್ ಅಂತಾರಲ್ಲ, ಅದು ಬೀಡ ಪಿಗ್ ದಾನು. ಇದು ಸರ್ ನೋಡಿ ಕೃಷ್ಣ ಜೂಲ, ಇದು ಕೃಷ್ಣ ಜೂಲ ಹಿತ್ತಾಳೆದು ನೋಡಿ, ತುಂಬ ಚೆನ್ನಾಗಿರುತ್ತೆ, ಒಳ್ಳೆ ಕ್ವಾಲಿಟಿ ಜೂಲ. ಇದು ನೋಡಿ ಹಿತ್ತಾಳೆ ಬಟ್ಲು, ಇದು ಬಟ್ಲು ನೋಡಿ, ಗಿಫ್ಟ್ ಕೊಡಲಿಕ್ಕೆ ಮತ್ತು ಮನೇಲಿ ಯೂಸ್ ಮಾಡಲಿಕ್ಕೆ ತುಂಬ ಚೆನ್ನಾಗಿರುತ್ತೆ, ಹಿತ್ತಾಳೆ ಬಟ್ಲು. ಇದು ಕಿಂಡಿ ನೋಡಿ, ಗೋಕರ್ಣ ಕಿಂಡಿ ಅಂತಾರೆ. ಮತ್ತು ಇದು ನೋಡಿ, ಇದು ಅಗರಬತ್ತಿ ಸ್ಟ್ಯಾಂಡು. ಈ ಬತ್ತಿ ಸ್ಟ್ಯಾಂಡಲ್ಲಿ ಎಷ್ಟು ವೆರೈಟೀಸ್ ಇದೆ, ಡಿಸೈನ್ಸ್ ಇದೆ. ಈ ಬತ್ತಿ ಸ್ಟ್ಯಾಂಡಲ್ಲಿ ಇದು ಬತ್ತಿ ಹಾಕ್ತಾರೆ, ಏಷೆಲ್ಲ ಇದ್ರ ಒಳಗಡೆ ಬೀಳುತ್ತೆ, ಅದಕ್ಕೆ ತುಂಬ ಚೆನ್ನಾಗಿರುತ್ತೆ ನೋಡಿ. ಇದರಲ್ಲಿ ಎಷ್ಟು ಡಿಸೈನ್ಸ್ ಇರುತ್ತೆ ಈ ಬತ್ತಿ ಸ್ಟ್ಯಾಂಡು. ಇದು ನೋಡಿ ಸರ್, ಇದು ಶಂಖ ಚಕ್ರ ನಾಮ ದೀಪ. ಇದು ಇನ್ನೊಂದು ಹೊಸ ವೆರೈಟೀಸ್. ಇದು ನೋಡಿ, ಇದು ಜ್ಯೋತಿ ಬ್ರ್ಯಾಂಡು ನೋಡಿ. ಶಂಕು ಚಕ್ರ ನಾಮ 3 ದೀಪ. ಇದು ನೋಡಿ ಎಷ್ಟು ಚೆನ್ನಾಗಿದೆ, ಇದ್ರದ್ದು ಫಿನಿಶಿಂಗ್ ನೋಡಿ, ಕ್ವಾಲಿಟಿ ನೋಡಿ, ಸೂಪರ್ ಆಗಿದೆ. ಶಂಖ ಚಕ್ರ ನಾಮ. ಇದರಲ್ಲಿ ನೋಡಿ ಇನ್ನೊಂದು, ಇದು ದೊಡ್ಡ ದೀಪ, ಇದರಲ್ಲಿ ಶಂಖ ಚಕ್ರ ನಾಮ. ಇದು ಗೋಲ್ಡ್ ಥರ ಇದೆ ನೋಡಿ, ಇದ್ರದ್ದು ಫಿನಿಶಿಂಗ್. ಇದೇ ವಿಶೇಷ ಇರೋದು ಜ್ಯೋತಿ ಬ್ರ್ಯಾಂಡಲ್ಲಿ, ಕ್ವಾಲಿಟಿ ವಿಶೇಷ. ಓಕೆ ನೋಡಿ, ಶಂಖ ಚಕ್ರ ಪ್ಯಾಲಿ ದೀಪ, ಪ್ಯಾಲಿ ನಂದ, ಇದನ್ನು ನಂದ ದೀಪ, ಶಂಖ ಚಕ್ರ ಇರೋದು. ಮತ್ತು ಇದು ನೋಡಿ, ಇದು ಕಮಲಾ ದೀಪ, ಇದು ಒಂದು ಉಡುಪಿ ದೀಪ, ಚಿಕ್ಕದು ಇದೆ, ಎಷ್ಟು ಚೆನ್ನಾಗಿದೆ ನೋಡಿ ಇದು. ಮತ್ತು ಸರ್ ನೋಡಿ, ಈ ಸಣ್ಣ ಬಾಲು ಗಿಫ್ಟ್ ಕೊಡೋದಕ್ಕೆ, ರಿಟರ್ನ್ ಗಿಫ್ಟ್ಸ್ಗೆ ತುಂಬ ಚೆನ್ನಾಗಿರುತ್ತೆ. ಕುಂಕುಮ ಬಾಲು ನೋಡಿ, ಎಲ್ಲ ಜ್ಯೋತಿ ಬ್ರ್ಯಾಂಡು, ಇದರಲ್ಲಿ ಎಲ್ಲ ಸೈಜಸ್ ಇರುತ್ತೆ. ಮತ್ತು ನೋಡಿ, ಇದು ಚಂದನ ಕಪ್ಪ, ಕುಂಕುಮ ಸೆಟ್ ಕಪ್. ಇದು ನೋಡಿ, ಇದು ಕುಂಕುಮ ಕಪ್ಪು, ತುಂಬ ಚೆನ್ನಾಗಿರುತ್ತೆ. ಮತ್ತು ಇದು ನೋಡಿ, ಇದರಲ್ಲಿ ವೆರೈಟೀಸ್ ಒಂದೊಂದು ತೋರಿಸ್ತಾ ಇರ್ತೇವೆ ನಿಮಗೆ. ಇದು ನೋಡಿ ತುಳಸಿ ದೀಪ, ಇದು ತುಳಸಿ ದೀಪ ನೋಡಿ, ತುಳಸಿ ಹತ್ರ ಇಡ್ತಾರಲ್ಲ, ತುಳಸಿ ಕಟ್ಟೆ ಟೈಪೇ ಮಾಡಿದ್ದಾರೆ. ಇದು ನೋಡಿ, ಶ್ರೀ, ಓಮು, ಸ್ವಾಸ್ತಿಕು, ನಾಮ ಎಲ್ಲ ಇರುತ್ತೆ. ಇದು ತುಳಸಿ ದೀಪ, ಇದರಲ್ಲಿ ಸೈಜಸ್ ಇರುತ್ತೆ ಸರ್, ಚಿಕ್ಕದು ದೊಡ್ಡದು ಎಲ್ಲ ಸಿಗುತ್ತೆ. ತುಳಸಿ ಹತ್ರ ಇಟ್ಟು ದೀಪ ಮಾಡ್ತಾರಲ್ಲ, ಇದು ನೋಡಿ ಎಷ್ಟು ಚೆನ್ನಾಗಿದೆ ಕ್ವಾಲಿಟಿ, ಫುಲ್ ಸಾಲಿಡ್ ಹೆವಿ. ನೋಡಿ, ಇದು ಕಮಲಾ ದೀಪ, ಇದು ನೋಡಿ ತುಂಬ ಚೆನ್ನಾಗಿದೆ. ಇದರಲ್ಲಿ 4-5 ಸೈಜ್ ಬರುತ್ತೆ. ಇದರದ್ದು ಕ್ವಾಲಿಟಿ ನೋಡಿ, ಫಿನಿಶಿಂಗ್ ನೋಡಿ, ಎಲ್ಲ ಬ್ರ್ಯಾಂಡೆಡ್, ಎಲ್ಲ ಜ್ಯೋತಿ ಬ್ರ್ಯಾಂಡ್. ಇದು ವಿತ್ ಸ್ಟ್ಯಾಂಡಲ್ಲಿ ಡಿಸೈನ್ ಇರೋದಿದೆ. ಇದು ಪ್ಲೈನು, ಈ ಪ್ಲೈನಲ್ಲಿ 3-4 ಸೈಜ್ ಇದೆ ನೋಡಿ ಸರ್. ಇದು ನೋಡಿ ಕಮಲಾ ದೀಪ, ಕಮಲಾ ಥರ ಮಾಡಿಸಿದ್ದಾರೆ. ಇದರಲ್ಲಿ ದೀಪ ಆಗೋದು ಪ್ಯಾಲಿ ದೀಪ ಇರುತ್ತೆ, ತುಂಬ ಚೆನ್ನಾಗಿ. ಇದನ್ನು 3 ಸೈಜ್ ಇರುತ್ತೆ ನೋಡಿ. ಓಕೆ, ಮತ್ತು ಇದು ನೋಡಿ, ಇದು ಕಮಲಾ ದೀಪದಲ್ಲಿ ಇನ್ನೊಂದು ವೆರೈಟೀಸ್ ನೋಡಿ, ಇದು ತುಂಬ ಚೆನ್ನಾಗಿದೆ ಕ್ವಾಲಿಟೀಸ್. ಮತ್ತು ನೋಡಿ, ದೀಪ ಹಚ್ಚೋದು ಎಲ್ಲ ಜ್ಯೋತಿ ಬ್ರ್ಯಾಂಡ್ ಇರುತ್ತೆ, ತುಂಬ ಚೆನ್ನಾಗಿರುತ್ತೆ. ಮತ್ತು ನೋಡಿ, ಇದು ಪ್ಯಾಲಿ ದೀಪ ಸ್ಟ್ಯಾಂಡ್, ಇದರಲ್ಲಿ 4 ಸೈಜಸ್ಸು.
ಚಿಕ್ಕದು ದೊಡ್ಡದು ಎಲ್ಲ. ಯಾಕಂದರೆ ಕಸ್ಟಮರು ಒಬ್ಬೊಬ್ರದ್ದು ಗಿಫ್ಟ್ ಕೊಡೋದಕ್ಕೆ ರಿಟರ್ನ್ ಕೊಡೋದಕ್ಕೆ ಏನಾಗುತ್ತೆ, ಅವ್ರಿಗೆ ರೇಂಜ್ ಬೇಕಾಗಿರುತ್ತೆ. ಇದು ಬಂದುಬಿಟ್ಟು 300-400 ರೂಪಾಯಿ ಆಗುತ್ತೆ, ಇದು 100 ರೂಪಾಯಲ್ಲಿ ಸಿಗುತ್ತೆ. ಆ ಥರ ಅವ್ರಿಗೆ ರೇಂಜಲ್ಲಿ ಎಲ್ಲ ವೆರೈಟೀಸ್ ಸಿಗುತ್ತೆ ನಮ್ಮ ಹತ್ರ. ಯಾವ ರೇಂಜಲ್ಲಿ ಬೇಕಾದರೂ ರಿಟರ್ನ್ ಗಿಫ್ಟ್ಸ್ಗೆ, ವೆಡ್ಡಿಂಗ್ ಗಿಫ್ಟ್ಸ್ಗೆ, ಮನೆಯಲ್ಲಿ ಇದು ಮಾಡೋದಕ್ಕೆ ತುಂಬ ವೆರೈಟೀಸ್ ಇದೆ. ಇದು ನೋಡಿ, ಇದು ದೇವದಾಸ್ ಜ್ಯೋತಿ ಇದು ನೋಡಿ ತುಂಬ ಚೆನ್ನಾಗಿದೆ. 3-4 ಸೈಜ್ ಇದೆ. ಇದು ನೋಡಿ, ಇದು ತುಳಸಿ ದೀಪ ಮೇಲೆ ಕ್ಯಾಪ್ ಇರುತ್ತೆ. ಇದು ನೋಡಿ ತುಂಬ ಚೆನ್ನಾಗಿರುತ್ತೆ. ಎಲ್ಲ ಹೆಂಗೆ ಪಂತಿ ದೀಪ ಇದು ನೋಡಿ, ಇದರಲ್ಲಿ 3-4 ಸೈಜ್ ಇದೆ. ಇದು ಮತ್ತು ಸರ್ ಇನ್ನೂ ಒಂದು ವಿಶೇಷ ಹೇಳ್ತೀನಿ ಅಂದರೆ, ಈ ಕಾಮಾಕ್ಷಿ ದೀಪ ನಾನು ಲಾಸ್ಟ್ ವೀಡಿಯೋದಲ್ಲಿ ಹೇಳಿದ್ದೀನಿ, ಇಂಥ ಕಾಮಾಕ್ಷಿ ದೀಪ ಇದು ಒರಿಜಿನಲ್ಲು ಎಲ್ಲೂ ಸಿಗೋಂಗಿಲ್ಲ. ಇದು ನಾವು ವಾಸ್ತು ಪ್ರಕಾರ ಕಾಮಾಕ್ಷಿ ದೀಪ ಮಾಡಿಸಿದ್ದೀನಿ. ಇದ್ರದ್ದು ಒಂದು ವಾಸ್ತು ಥರ ಇದೆ. ಇದು ಇದೆಯಲ್ಲ, ಇದು ಎಲ್ಲ ಒಂದು ವಾಸ್ತು, ಇದಕ್ಕೆ ವಾಸ್ತು ಇರುತ್ತೆ. ಇದು ಗುಣವತ್ತ ಏನಿದ್ರೆ ವಾಸ್ತು ಥರ ಮಾಡಿಸಿದ್ದೀನಿ. ಇದರಲ್ಲಿ ಒಂದು ವರ್ಕ್ ಇದೆಯಲ್ಲ, ಅದು ವಾಸ್ತು ಪ್ರಕಾರ ಮಾಡಬೇಕು. ಅದೇ ಕಾಮಾಕ್ಷಿ ದೀಪ, ಸುಪೀರಿಯರ್ ಕ್ವಾಲಿಟಿ ಕಾಮಾಕ್ಷಿ ದೀಪ ನೋಡಿ. ಇದು ಕಲ್ಪವೃಕ್ಷ ದೀಪ. ಇದು ನೋಡಿ, ಹಿಂದೆ ಕಲ್ಪವೃಕ್ಷ ಹಾಕಿದ್ದಾರೆ, ಇದು ದೀಪ ಮಾಡಿದ್ದಾರೆ. ನಾವು ಹೊಸ ಡೆವಲಪ್ ಮಾಡಿಸ್ತಾ ಇರ್ತೀವಿ ಸರ್. ನಮ್ಮ ಅಂಗಡಿಯಲ್ಲಿ ಬಂದರೆ ಎಷ್ಟು ವೆರೈಟಿ, ಮತ್ತು ಮೇಯ್ನ್ ಏನಿದೆ, ನಿಮಗೆ ಕ್ವಾಂಟಿಟಿ ಬೇಕಾದರೆ 1000 ಪೀಸ್ ಬೇಕಾದರೂ ರೆಡಿ ಸಿಗುತ್ತೆ ನಮ್ಮ ಹತ್ರ. ನಮ್ಮದು 6 ಫ್ಲೋರ್ ಇದೆ ಅಂಗಡಿದು. 6 ಫ್ಲೋರ್ 2000 ಸ್ಕ್ವೇರ್ ಫೀಟಲ್ಲಿ 6 ಫ್ಲೋರ್ ಇದೆ. ನಾವು ಮೇಯ್ನ್ ಸಪ್ಲೈ ಬಂದುಬಿಟ್ಟು ತಮಿಳ್ನಾಡು, ಕರ್ನಾಟಕ, ಆಂಧ್ರ, ಕೇರಳ, ತೆಲಂಗಾಣಕ್ಕೆ ನಮ್ಮದೇ ಸಪ್ಲೈ ಇರೋದು ಮೇಯ್ನು. ನಮ್ಮದೇ ಓನ್ ಮ್ಯಾನುಫ್ಯಾಕ್ಚರಿಂಗು. ಅದಕ್ಕೆ ನಾನು ಗ್ಯಾರಂಟಿಯಾಗಿ ಹೇಳ್ತೀನಿ, ನಮ್ಮ ಕ್ವಾಲಿಟಿಯಲ್ಲಿ ಯಾರು ನಮ್ಮ ರೇಟಿಗೆ ಕೊಡೋಕ್ಕೆ ಸಾಧ್ಯ ಇಲ್ಲ. ಅದು ಮಾತ್ರ ನಾವು ಗ್ಯಾರಂಟಿ ಹೇಳ್ತೀವಿ. ಯಾಕಂದರೆ ಕ್ವಾಲಿಟಿಯಲ್ಲಿ ಏನಾದರೂ ಏರ್ಫೇರ್ ಮಾಡಿದರೆ ಅದು ಕೊಡ್ಬೋದು, ಬಟ್ ನಮ್ಮ ಕ್ವಾಲಿಟಿಯಲ್ಲಿ ನಮ್ಮ ರೇಟಿಗೆ ಯಾರೂ ಕೊಡೋಂಗಿಲ್ಲ. ಇದು ಶಂಖ ಇರುತ್ತಲ್ಲ, ಶಂಖ ಇಡಲಿಕ್ಕೆ ದೇವಸ್ಥಾನದಲ್ಲಿ, ಮನೆಯಲ್ಲಿ ಇಲ್ಲಿ ಮೇಲೆ ಶಂಖ ಇಡ್ತಾರೆ. ಇದು ಶಂಖ ಸ್ಟ್ಯಾಂಡು. ಇದರಲ್ಲಿ 4-5 ಸೈಜ್ ಇರುತ್ತೆ. ನಮ್ಮ ಮನೆಯಲ್ಲಿ ಶಂಖ ಇರೋದಿಲ್ವಾ, ಆ ಶಂಖ ಸ್ಟ್ಯಾಂಡು. ಮನೆಯಲ್ಲಿ ಶಂಖ ಇಟ್ಟರೆ ತುಂಬ ಒಳ್ಳೆಯದು, ಅದು ವಾಸ್ತುಗೆ ತುಂಬ ಒಳ್ಳೆಯದು. ಶಂಖ ಒಂದು ಪವಿತ್ರ ಇದ್ದಂಗಿರುತ್ತೆ. ಇದರಲ್ಲಿ 4-5 ಸೈಜ್ ಇರುತ್ತೆ. ಇದರ ಮೇಲೆ ಶಂಖ ಇಡ್ತಾರೆ. ಇದು ಮುದ್ರೆ ನೋಡಿ, ಇದ್ರದ್ದು ಫಿನಿಶಿಂಗ್ ನೋಡಿ. ಇದು 5 ಥರ ಮುದ್ರೆ ಬರುತ್ತೆ. 1, 2, 3, 4, 5 ಥರ ಮುದ್ರೆ ಬರುತ್ತೆ. ಇದರಲ್ಲಿ ಇದು ಹಿತ್ತಾಳೆದು ಮತ್ತು ಇದು ತಾಮ್ರದು. ಇದು ತುಂಬ ದೊಡ್ಡದು ಮುದ್ರೆ. ಇದ್ರದ್ದು ಫಿನಿಶಿಂಗ್ ನೋಡಿ ಎಷ್ಟು ಸಣ್ಣದಿದೆ. ಬಟ್ ಇದು ಒರಿಜಿನಲ್ ಮುದ್ರೆ. ಈ ಒರಿಜಿನಲ್ ಮುದ್ರೆ ತುಂಬ ಕಾಸ್ಟ್ಲಿ ಇರುತ್ತೆ, ಬಟ್ ತುಂಬ ಚೆನ್ನಾಗಿರುತ್ತೆ. ಇದು ಒರಿಜಿನಲ್ ಮುದ್ರೆ. ಇದು ತಗೋಪ್ಪ ಮುದ್ರೆ. ಸರ್ ಇದು ನೋಡಿ, ಕರ್ಪೂರ ಆರತಿ. ಕರ್ಪೂರ ಮಾಡೋದಕ್ಕೆ ದೇವಸ್ಥಾನ ಹತ್ರ ಮನೆಯಲ್ಲಿ ಯೂಸ್ ಮಾಡುವಂಥದ್ದು ಕರ್ಪೂರ ಆರತಿ. ಇದರಲ್ಲಿ ತುಂಬ ಸೈಜಸ್ ಇರುತ್ತೆ. ಇದು ಕರ್ಪೂರ ಆರತಿ ಅಂತಾರೆ. ಇದು ಧೂಪ ಆರತಿ, ಧೂಪ ಹಾಕೋದಕ್ಕೆ ಲೆಡಲು. ಇದು ವುಡನ್ ಹ್ಯಾಂಡಲ್ ಇದೆ. ಇದು ಬಿಸಿ ಆಗಲ್ಲ, ಹಿಂಗೆ ಪೂಜೆ ಮಾಡೋದಕ್ಕೆ ಬಿಸಿ ಆಗಲ್ಲ. ಇದೆಲ್ಲ ಜ್ಯೋತಿ ಬ್ರ್ಯಾಂಡ್. ಇದು ವುಡನ್ ಹ್ಯಾಂಡಲ್ ಧೂಪ ಆರತಿ. ಇದರಲ್ಲಿ ತುಂಬ ಸೈಜಸ್ ಬರುತ್ತೆ. ಮತ್ತು ಸರ್ ನೋಡಿ, ಇದು ಆಮೆ. ಇದು ಶಾಸ್ತ್ರದಲ್ಲಿ ಹೇಳ್ತಾರೆ, ಇದು ನಾವು ಕ್ಯಾಶಲ್ಲಿ ಇಟ್ಟರೆ ತುಂಬ ಚೆನ್ನಾಗಿರುತ್ತೆ, ಲಕ್ಷ್ಮೀ ವಾಹನ ಅಂತಾರೆ. ಎಲ್ಲರೂ ಕ್ಯಾಶಲ್ಲಿ ಇಡ್ತಾರೆ. ಮತ್ತು ಇದು ನೋಡಿ, ಆಮೆದಲ್ಲಿ ಇಲ್ಲಿ ನೀರು ಇಟ್ಬಿಟ್ಟು ಒಳಗಡೆ ಆಮೆ ಇಟ್ಬಿಟ್ಟು ದೇವರು ಬಾಗಿಲ ಹತ್ರ ಇಟ್ಟರೆ ತುಂಬ ವಾಸ್ತು ದೋಷ ನಿವಾರಣೆ ಆಗುತ್ತೆ ಮತ್ತು ತುಂಬ ಚೆನ್ನಾಗಿರುತ್ತೆ. ಮತ್ತು ನೋಡಿ ಸರ್, ಇದು ದೀಪ, ಸ್ಟೆಪ್ ದೀಪ. ಇದು ನೋಡಿ, ಇದು 3 ಸ್ಟೆಪ್ಪು. ಇದರಲ್ಲಿ ನೋಡಿ, ಇದನ್ನು 5 ಸ್ಟೆಪ್ಪು, ಇದು 7 ಸ್ಟೆಪ್ಪು. ಮತ್ತು ಇದರಲ್ಲಿ ತುಂಬ ವೆರೈಟೀಸ್ ಬರುತ್ತೆ, ಡಿಸೈನ್ಸ್ ಬರುತ್ತೆ, ತುಂಬ ಚೆನ್ನಾಗಿರುತ್ತೆ. ಇದು ಪಂಚಪಾತ್ರೆಯಲ್ಲಿ ನಮ್ಮ ಹತ್ರ ಎಷ್ಟು ವೆರೈಟಿ ಇದೆ. ಪೂಜೆ ಮಾಡೋದಕ್ಕೆ ಪಂಚಪಾತ್ರೆ ಯೂಸ್ ಮಾಡ್ತಾರಲ್ಲ, ಇದು ಪಂಚಪಾತ್ರೆ. ಇದಕ್ಕೆ ಉದ್ರಣಿ ಕೂಡ ಇದೆ. ಉದ್ರಣಿ ತೋರಿಸಪ್ಪ, ಉದ್ರಣಿಗಳು ಕೊಡು ಎಲ್ಲ. ಇದು ಪಂಚಪಾತ್ರೆ. ಇದರಲ್ಲಿ ಉದ್ರಣಿ ಬರುತ್ತೆ, ಪಂಚಪಾತ್ರೆ ಉದ್ರಣಿ ಪೂಜೆ ಮಾಡೋದಕ್ಕೆ. ಇದು ನೋಡಿ, ಇದರಲ್ಲಿ ನಮ್ಮದು ಎಷ್ಟು ವೆರೈಟೀಸ್ ಇದೆ ಪಂಚಪಾತ್ರೆಯಲ್ಲಿ ನೋಡಿ. ಇದು ಎಲ್ಲ ಹೆವಿ. ಇದು ಕಂಚನ್ದು, ಇದೆಲ್ಲ ಕಂಚನ್ ಪಂಚಪಾತ್ರೆ. ಇದು ಕಂಚನ್ ಪಂಚಪಾತ್ರೆ, ಇದು ಕಂಚನ್ ಪಂಚಪಾತ್ರೆ. ಇದು ಹಿತ್ತಾಳೆದು. ಇದು ನೋಡಿ, ಇದು ಹಿತ್ತಾಳೆದು. ಈ ಪಂಚಪಾತ್ರೆಯಲ್ಲಿ ನಮ್ಮ ಹತ್ರ ಎಷ್ಟು ವೆರೈಟೀಸ್ ಇದೆ. ಇದು ನೋಡಿ, ಇದು ಹಿತ್ತಾಳೆದು, ಪ್ಯೂರ್ ಹಿತ್ತಾಳೆದು. ಮತ್ತು ನೋಡಿ, ಇದು ಆರತಿದಲ್ಲಿ ಪಂಚ ಆರತಿ. ಈ ಪಂಚ ಆರತಿಯಲ್ಲಿ ನೋಡಿ 4-5 ಸೈಜ್ ಬರುತ್ತೆ. ಇದು ನೋಡಿ ಪಂಚ ಆರತಿ. ಇದು ಪಂಚ ಆರತಿ. ಇದು ಎಲ್ಲ ಜ್ಯೋತಿ ಬ್ರ್ಯಾಂಡೇ, ಎಲ್ಲ ಕ್ವಾಲಿಟಿ ಪ್ರಾಡಕ್ಟೇ. ಇದು ನೋಡಿ ಪಂಚ ಆರತಿಯಲ್ಲಿ ಇದರಲ್ಲಿ ಈ ಡಿಸೈನ್ಸ್ ಬರುತ್ತೆ. ಇದರಲ್ಲಿ 4 ಸೈಜ್ ಬರುತ್ತೆ. ಮತ್ತು ಇದರಲ್ಲಿ ಒಂದು 4 ಸೈಜ್ ಬರುತ್ತೆ. ಪಂಚ ಆರತಿಯಲ್ಲಿ ನಾವು ವೆರೈಟೀಸ್ ತೋರಿಸ್ತೀವಿ ನಮಗೆ ಡಿಸೈನ್ಸು. ಇದರಲ್ಲಿ 4 ಸೈಜ್ ಬರುತ್ತೆ. ಇದು ಪಂಚ ಆರತಿ. ಇದರಲ್ಲಿ 4 ಸೈಜ್ ಬರುತ್ತೆ. ಇದು ನೋಡಿ, ಇದು ಲೆಡಲ್ ಆರತಿ. ಇದು ಆರತಿ ವೆರೈಟಿಯಲ್ಲಿ ನಮ್ಮ ಹತ್ರ ತುಂಬ ಸುಮಾರು ವೆರೈಟೀಸ್ ಇದೆ. ಮತ್ತು ಇದು ನೋಡಿ, ಇದು ಕೂರ್ಮ ಆರತಿ. ಇದು ಕೂರ್ಮ ಆರತಿ. ಇದರಲ್ಲಿ ಸಣ್ಣ ಸಣ್ಣ ಬತ್ತಿಗಳು ಹಾಕ್ತಾರೆ ಕೂರ್ಮ ಹತ್ರ. ಇದು ವಾಸ್ತುಗೆ ಮತ್ತು ಇದು ತುಂಬ ಚೆನ್ನಾಗಿದೆ ದೇವಸ್ಥಾನಕ್ಕೆ. ಸರ್ ಕೆಲ ಅಂಗಡಿಗೆ ನೀವು ಕೇಳಿದರೂ ಕೂಡ ಸಿಗಲ್ಲ ಇಂಥ ಐಟಮ್ಸು. ಅಷ್ಟು ಎಲ್ಲ ನಾವು ಐಟಮ್ಸ್ ರೆಡಿ ಮಾಡ್ತೀವಿ ನೋಡಿ. ಇದು ಸ್ಪೂನ್ ಆರತಿ, ಏಕ ಆರತಿ ಅಂತಾರೆ, ಸ್ಪೂನ್ ಆರತಿ. ಇದರಲ್ಲಿ ಚಿಕ್ಕದು ದೊಡ್ಡದು ಎಲ್ಲ ಸಿಗುತ್ತೆ.
ಇದು ರೌಂಡ್ ಆರತಿ, ಇದರಲ್ಲಿ ಎಲ್ಲ ವೆರೈಟಿ ಸಿಗುತ್ತೆ. ಇದಕ್ಕೆ ಪವಿತ್ರ ಗಂಟ ಇದೆ, ಇದು ಪವಿತ್ರ ಗಂಟ ಅಂತಾರೆ. ಇದು ನೋಡಿ, ಇದು ಧೂಪ ಆರತಿ. ಇದರಲ್ಲಿ ನೋಡಿ 1 ಆರತಿ, 2 ಆರತಿ, 3 ಆರತಿ, 4 ಆರತಿ ಮತ್ತು 5 ಆರತಿ ಎಲ್ಲ ವೆರೈಟಿ ಸಿಗುತ್ತೆ ಆದ್ರ. ಮತ್ತು ನೋಡಿ ಇದು 3 ಆರತಿ, ಪಂಚಾರತಿ ಮತ್ತು 7 ಆರತಿ ಮತ್ತು 9 ಆರತಿ. ಇದರಲ್ಲಿ ಎಲ್ಲ ವೆರೈಟಿ ಸಿಗುತ್ತೆ. ನೋಡಿ ಎಷ್ಟು ವೆರೈಟೀಸ್ ಇದೆ. ಇದು ಎಲ್ಲ ಪಂಚಾರತಿ ಮತ್ತು ಕ್ವಾಂಟಿಟಿಯಲ್ಲಿ ಸಿಗುತ್ತೆ. ನಿಮಗೆ ಯಾವಾಗ ಬೇಕಾದರೂ ಎಷ್ಟು ಪೀಸ್ ಬೇಕಾದರೂ ಸಿಗುತ್ತೆ ನಮ್ಮ ಹತ್ರ. ಇದು ಕ್ವಾಂಟಿಟಿಯಲ್ಲಿ ಸಿಗುತ್ತೆ. ನೋಡಿ ಇದೆ ಪ್ಲೇಟಲ್ಲಿ ನಾವು ಕರ್ಪೂರ ಆರತಿ ಮಾಡಿಸಿದ್ದೀನಿ. ಇದು ನೋಡಿ ಕರ್ಪೂರ ಮಾಡೋವಂಥದ್ದು. ಮತ್ತು ಇದು ಕುಂಭಾರತಿ ಅಂತಾರೆ. ಇದು ಕುಂಭಾರತಿ. ಇದರಲ್ಲಿ ಏನಾಗುತ್ತೆ ಅಂದರೆ ಸರ್, ಇದರಲ್ಲಿ ಎಣ್ಣೆ ಹಾಕ್ತಾರೆ, ಇಲ್ಲಿ ಬತ್ತಿ ಹಾಕ್ತಾರೆ. ಇದು ಕುಂಭಾರತಿ ಅಂತಾರೆ. ಇದು ಕುಂಭಾರತಿ ತುಂಬ ಚೆನ್ನಾಗಿರುತ್ತೆ. ಮತ್ತು ನೋಡಿ ಸರ್, ಇದು ರಥ ಆರತಿ. ಇದರಲ್ಲಿ 3 ಸ್ಟೆಪ್ಪು, 5 ಸ್ಟೆಪ್ಪು, 7 ಸ್ಟೆಪ್ಪು ಯಾವ ಸೈಜ್ ಬೇಕಾದರೂ ಸಿಗುತ್ತೆ. ರಥ ಆರತಿ ಅಂತಾರೆ. ಸ್ಟೆಪ್ ಆರತಿ ಸರ್. ಇದು ನೋಡಿ ಪಂಚಾರತಿ. ಇದಕ್ಕೆ ವಿಶೇಷ ಏನಿದೆ ಅಂದರೆ ಪವಿತ್ರ ಗಂಟ ಹೇಳ್ತಾರೆ. ಈ ಗಂಟ ಆಗಿದ್ದರೆ ಪವಿತ್ರ ಅಂತಾರೆ. ಇದು ಪಂಚಾರತಿ. ಮತ್ತು ನೋಡಿ ಇದು ನಾಗಾರತಿ. ಇದರಲ್ಲಿ ತುಂಬ ಸೈಜಸ್ ಇದೆ. ಸೈಜಸ್ ನೋಡಿ, ಇದು ನಾಗಾರತಿ ನೋಡಿ ಸರ್, ಹಂಗಿರುತ್ತೆ. ಇದು ನಾಗಾರತಿ. ಇದು ಇಲ್ಲಿ ಎಲ್ಲ ಬತ್ತಿಗಳು ಹಾಕ್ತಾರೆ ಮತ್ತು ಪೂಜೆ ಮಾಡೋಗೆ. ಇದರಲ್ಲಿ ಪವಿತ್ರ ಗಂಟ ಇರುತ್ತೆ. ಇದೆಲ್ಲ ಪವಿತ್ರ ಗಂಟ ಇರುತ್ತೆ, ತುಂಬ ಚೆನ್ನಾಗಿರುತ್ತೆ. ನಾಗಾರತಿ ಅಂತಾರೆ ಇದಕ್ಕೆ. ಇದು ನೋಡಿ, ಇದರಲ್ಲಿ ನಾಗ ಮತ್ತು ಇದರಲ್ಲಿ ಈ ಶಂಖ ಚಕ್ರ ಎಲ್ಲ ಬರುತ್ತೆ ಆರತಿಲಿ. ಇದು ಶಂಖ ಆರತಿ ಅಂತಾರೆ. ನೋಡಿ ಇದು ಶಂಖ ಆರತಿ. ಇದು ಮತ್ತು ಇದು ಚಕ್ರ ಆರತಿ. ಇದು ಇಲ್ಲ ಎಣ್ಣೆ ಇಲ್ಲ, ಇಲ್ಲಿ ಬತ್ತಿ ಹಾಕ್ತಾರೆ. ಬತ್ತಿ ಹಾಕ್ಬಿಟ್ಟು ಪೂಜೆ ಮಾಡ್ತಾರೆ. ಹೌದು, ಈ ತುಪ್ಪದ ಬತ್ತಿ. ಇದು ನೋಡಿ ಚಕ್ರ ಆರತಿ. ಇದು ಸರ್, ಇದು ನೋಡಿ ನಾಗ. ಇದು ಮತ್ತು ಇದು ಕಚವಾಳ, ಅರ್ಶಿನ ಕುಂಕುಮ ಆಗೋದಕ್ಕೆ ಕಚವಾಳ ಅಂತಾರೆ. ಇದು ಪಂಚಪಾತ್ರೆಯಲ್ಲಿ ಸುಮಾರು ಡಿಸೈನ್ಸ್ ಇದೆ. ಮತ್ತು ನೋಡಿ ಸರ್, ಇದು ಕಾಪರಲ್ಲಿ ಪಂಚಪಾತ್ರೆ. ಎಷ್ಟರಲ್ಲಿ ಹಿತ್ತಾಳೆ ತೋರಿಸಿದ್ದೀನಿ ನೋಡಿ. ಹಿತ್ತಾಳೆದಲ್ಲಿ ಇದು ಪಂಚಪಾತ್ರೆ ಉದ್ರಣಿ. ಇದು ಪೂಜೆ ಮಾಡೋದಕ್ಕೆ ಪಂಚಪಾತ್ರೆ ಮತ್ತು ಉದ್ರಣಿ. ಇದರಲ್ಲಿ ಉದ್ರಣಿಯಲ್ಲಿ 3-4 ವೆರೈಟೀಸ್ ಇದೆ. ಇದು ನೋಡಿ, ಇದು ಉದ್ರಣಿ. ನೋಡಿ ಇದು ಉದ್ರಣಿ. ಇದರಲ್ಲಿ ತಾಮ್ರದ್ದು ಸಿಗುತ್ತೆ. ಇದು ತಾಮ್ರ ಪಂಚಪಾತ್ರೆ. ಇದು ನೋಡಿ ಪಂಚಪಾತ್ರೆಯಲ್ಲಿ ಎಷ್ಟೊಂದು ವೆರೈಟಿ ಇದೆ. ಇದಕ್ಕೆ ಉದ್ರಣಿ ಬರುತ್ತೆ. ನೋಡಿ ಈ ಥರದ್ದು ಬರುತ್ತೆ. ಇದ್ರ 2-3 ವೆರೈಟೀಸ್ ಬರುತ್ತೆ ಉದ್ರಣಿ. ನೋಡಿ ಈ ಥರ ಉದ್ರಣಿ ಬರುತ್ತೆ. ಮತ್ತು ಇದೆಲ್ಲ ಪಂಚಪಾತ್ರೆ. ಇದೆಲ್ಲ ತಾಮ್ರ ಪಂಚಪಾತ್ರೆ. ಇದು ನೋಡಿ, ಇದು ತಾಮ್ರ ಪಂಚಪಾತ್ರೆ. ಈ ತಾಮ್ರದಲ್ಲಿ ಹೆವಿ ನೋಡಿ, ಇದು ತುಂಬ ಹೆವಿ ಇದೆ. ಜ್ಯೋತಿ ಬ್ರ್ಯಾಂಡು ಪಂಚಪಾತ್ರೆ. ನೋಡಿ ತುಂಬ ಚೆನ್ನಾಗಿರುತ್ತೆ ಸರ್. ಇದು ನೋಡಿ, ಇದು ಪಾವು ಮತ್ತು ಶೇರು. ಹಳೆ ಕಾಲದಲ್ಲಿ ಮೆಜರ್ಮೆಂಟ್ ಮಾಡ್ತಾ ಇದ್ರಲ್ಲ, ಆವಾಗ ಅದೇ ಮೆಜರ್ಮೆಂಟ್. ಇದು ಶೇರು, 1 ಶೇರ್ ಅಕ್ಕಿ ಬರುತ್ತೆ ಇದರಲ್ಲಿ. ಇದು ಪಾವು 1 ಶೇರ್. ಇದು ನೋಡಿ ಅರ್ಧ. ಇದು ಪಾವು ಕಾಪರಲ್ಲಿ ಮತ್ತು ಹಿತ್ತಾಳದಲ್ಲಿ 2ದಲ್ಲಿ ಇದೆ ಸರ್. ಇದು ನೋಡಿ ಗಂಗಾಜಲಿ. ಇದು ಗಂಗಾಜಲಿ ಹಾಕ್ತಾರಲ್ಲ, ಮತ್ತು ತೀರ್ಥ ಮಾಡೋದಕ್ಕೆ ಇದು ಗಂಗಾಜಲಿ. ಇದರಲ್ಲಿ ನೋಡಿ ಎಷ್ಟು ವೆರೈಟೀಸ್ ಇದೆ. ಇದು ಗಂಗಾಜಲಿ, ಇದು ಹೆವಿ. ಇದರಲ್ಲಿ ಗಂಗಾಜಲಿ ಎಷ್ಟು ವೆರೈಟಿ ಇದೆ. ಏನಾಗುತ್ತೆ ಅಂದರೆ ಸರ್, ಇಲ್ಲಿ ಅಗರಬತ್ತಿ ಹಾಕಿಬಿಟ್ಟು ಇದು ಇಟ್ಬಿಟ್ರೆ ಮತ್ತೆ ಇದು ಹೊಗೆಗಳೆಲ್ಲ ಬರುತ್ತೆ. ಮತ್ತು ಎಷ್ಟೆಲ್ಲ ಒಳಗಡೆ ಇರುತ್ತೆ, ತುಂಬ ಚೆನ್ನಾಗಿರುತ್ತೆ. ಇದು ಊದ್ಗಟ್ಟಿ ಹಾಕೋದು ಬಾಕ್ಸು. ಇದರಲ್ಲಿ ಊದ್ಗಟ್ಟಿ ಹಾಕ್ತಾರೆ. ಊದ್ಗಟ್ಟಿ ಹಾಕ್ಬಿಟ್ಟು ಇಟ್ಬಿಡ್ತಾರೆ. ಇದ್ರ ಮೇಲೆ ಚಂಬು ಬರುತ್ತೆ, ಕೆಳಗಡೆ ಲಿಂಗ ಬರುತ್ತೆ. ಅದು ಸ್ವಲ್ಪ ನೀರು ಬರ್ತಾ ಇದೆ. ಇದರಲ್ಲಿ ಈ ಥರ ಇರುತ್ತೆ. ಇಲ್ಲಿ ಶಿವಲಿಂಗ ಇರುತ್ತೆ, ನೀರು ಹಾಕ್ತಾರೆ. ಒಂದೊಂದು ಬುಂದು ಬರ್ತಾ ಇರುತ್ತೆ ಶಿವಲಿಂಗ. ಇದು ಸರ್ ನೋಡಿ, ಇದೊಂದು ದೀಪ ವೆರೈಟಿ. ಇದು ನ್ಯೂ ವೆರೈಟಿ. ಇದು ನೋಡಿ ತುಂಬ ಚೆನ್ನಾಗಿದೆ. ಒಳಗಡೆ ದೀಪ ಹಚ್ಚೋದು ಈ ಥರ ಇರುತ್ತೆ. ಇದರಲ್ಲಿ ಸೈಜಸ್ ಇರುತ್ತೆ. ಮತ್ತು ನೋಡಿ, ಇದು ಇನ್ನೊಂದು ವೆರೈಟೀಸು ಕಮಲ ದೀಪ. ಇದು ಕಮಲ ಥರ ಇದೆ. ಇದೊಂದು ದೀಪ. ಮತ್ತು ಇದು ನೋಡಿ, ಇದು ಕುಬೇರ ನಂದದೀಪ ಅಂತಾರೆ. ಇದರಲ್ಲಿ ನಂದದೀಪ ಇದೆ. ನಂದದೀಪ ಆದರೆ ನಂದದೀಪದಲ್ಲಿ ತುಂಬ ವೆರೈಟೀಸ್ ಇದೆ ನಮ್ಮ ಹತ್ರ. ಇದು ನಂದದೀಪ. ಇದರಲ್ಲಿ ಬತ್ತಿ ಹಾಕ್ತಾರೆ. ನಂದದೀಪದಲ್ಲಿ ನಮ್ಮ 4-5 ವೆರೈಟೀಸ್ ಇದೆ. ಇದು ನಂದದೀಪ. ಇದರಲ್ಲಿ ಬತ್ತಿ ಇದು ಮಾಡೋದಕ್ಕೆ ಮತ್ತು ಪ್ಲೇಟ್ ಇರುತ್ತೆ. ಇದರಲ್ಲಿ 3-4 ಸೈಜ್ ಇರುತ್ತೆ. ಇದೆಲ್ಲ ನಂದದೀಪ ವೆರೈಟೀಸು. ಓಕೆ ಸರ್, ಇದು ಕುಬೇರ ದೀಪದಲ್ಲಿ 2 ವೆರೈಟಿ ಇದೆ. ನಾನು ತೋರಿಸ್ತೀನಿ ನೋಡಿ. ಇದೊಂದು ಬ್ರ್ಯಾಂಡ್ ನೋಡಿ, ಜ್ಯೋತಿ. ಇದು ಜ್ಯೋತಿ ಬ್ರ್ಯಾಂಡ್ ಆದರೆ ಗೋಲ್ಡ್ ಕಲರ್ ಥರ ಇರುತ್ತೆ. ಇದು ನೋಡಿ ರಿಟೇಲಲ್ಲಿ ಎಲ್ಲ ಮಾಡ್ತಾರೆ. ಮತ್ತು BVK ರೋಡಲ್ಲಿ ಯಾವುದೆಲ್ಲ ಇದ್ದರೆ ಅದೇನಾಗುತ್ತೆ, ವೈಟ್ ಕಲರ್ ಕಾಣುತ್ತೆ. ಯಾಕಂದರೆ ಅವ್ರು ಕ್ವಾಲಿಟಿ ಸ್ವಲ್ಪ ಲೋ ಕ್ವಾಲಿಟಿಯಲ್ಲಿ ಮಾಡ್ತಾರೆ. ನಮ್ಮದು ಕ್ವಾಲಿಟಿ ಯೆಲ್ಲೋ ಕಲರ್ ಥರ ಕಾಣುತ್ತೆ. ಇದು ಕ್ವಾಲಿಟಿ ಇದೆ, ಕ್ವಾಲಿಟಿಗೆ ವ್ಯತ್ಯಾಸ ಇದೆ. ನೋಡಿ ಇದರಲ್ಲಿ ಇದು ಪ್ಲೈನ್ ಕುಬೇರ ದೀಪ. ಇದು ಪ್ಲೈನು. ಈ ಕುಬೇರ ದೀಪದಲ್ಲಿ 2 ವೆರೈಟಿ ಇದೆ. ಮತ್ತು ಕುಬೇರ ದೀಪ ವಿತ್ ಶಂಖ ಚಕ್ರ.
ಇದು ಚಂಕ್ ಚಕ್ರ ಜೊತೆಗೆ ಕುಬೇರ ದೀಪ. ಇದು ತುಂಬ ಚೆನ್ನಾಗಿದೆ ನೋಡಿ ಐಟಮ್ಸು. ಇದು ಫ್ರೂಟ್ ಬಾಲ್, ಕಮಲ್ ಬಾಲ್ ಅಂತಾರೆ. ಇದು ಫ್ರೂಟ್ ಬಾಲ್ ಗಿಫ್ಟ್ ಕೊಡೋದಕ್ಕೆ, ರಿಟರ್ನ್ ಗಿಫ್ಟ್ಸ್ಗೆ ತುಂಬ ಚೆನ್ನಾಗಿರುತ್ತೆ ಈ ಫ್ರೂಟ್ಸ್ ಬಾಲ್ಸು. ಮತ್ತು ನೋಡಿ ಸರ್, ಇದು ಪ್ಲೇಟ್ಸ್ ವೆರೈಟಿ. ಇದು ನೋಡಿ ಈ ಥರ ಪ್ಲೇಟ್ಸು, ಇದೆಲ್ಲ ಹಿತ್ತಾಳೆದಲ್ಲಿ ಪ್ಲೇಟು ರಿಟರ್ನ್ ಗಿಫ್ಟ್ಸ್ಗೆ, ಗಿಫ್ಟ್ ಕೊಡೋದಕ್ಕೆ ಮತ್ತು ಪೂಜೆ ಮಾಡಿಸೋದಕ್ಕೆ ತುಂಬ ಚೆನ್ನಾಗಿರುತ್ತೆ. ಇದು ಕವರು, ಅದು ಬಂಡ್ಲಿಗೆಲ್ಲ ಕವರ್ ಇರುತ್ತಲ್ಲ, ಈ ಕವರ್ಗಳು. ಮತ್ತು ಇದು ನೋಡಿ ಇದೆಲ್ಲ ಪ್ಲೇಟ್ಸು, ಇದೆಲ್ಲ ಪ್ಲೇಟ್ ಡಿಸೈನ್ಸು. ಇದು ನೋಡಿ ಸುಮಾರು ಡಿಸೈನ್ಸ್ ಇದೆ ಪ್ಲೇಟಲ್ಲಿ. ಸುಮಾರು 20-30 ಡಿಸೈನ್ಸ್ ಇರುತ್ತೆ, ಬೇರೆ ಬೇರೆ ವೆರೈಟೀಸ್. ಅದು ನೋಡಿ ನಿಮ್ಗೆ ತೋರಿಸ್ತಾ ಇರ್ತೀವಿ. ಈ ಪ್ಲೇಟ್ಸಲ್ಲಿ ಗಿಫ್ಟ್ ಕೊಡೋದು ತುಂಬ ಐಟಮ್ಸ್ ಇದೆ. ಇದು ನೋಡಿ, ಇದು ಪರಾತ. ಈ ಪರಾತದಲ್ಲಿ ತುಂಬ ವೆರೈಟೀಸ್ ಇರುತ್ತೆ. ಇಂಥದ್ದು ಪ್ಲೇಟ್ ಹೆಂಗೆ ಇಚಿಂಗ್ ಪ್ಲೇಟ್ ಎಲ್ಲ ಇರುತ್ತೆ ಈ ಪ್ಲೇಟಲ್ಲಿ. ಮತ್ತು ಇದು ನೋಡಿ ಈ ಕಂಚದ ತಟ್ಟೆ ಆರ್ಡಿನರಿ. ಮತ್ತು ಇದು ನೋಡಿ ಇದು ಟ್ರೇ ಟೈಪು. ಮತ್ತು ಇದರಲ್ಲಿ ಕಾಪರ್ ಪ್ಲೇಟ್ ಕೂಡ ಸಿಗುತ್ತೆ. ಎಲ್ಲ ಕಾಪರಲ್ಲಿ, ಕಾಪರ್ ಹರಿವಾಣ, ಕಾಪರ್ ಪ್ಲೇಟು, ಕಾಪರ್ ಪೂಜಾ ಪ್ಲೇಟು. ಇದು ನೋಡಿ ಪಿಕಾಕ್ ಡಿಸೈನ್ಸ್ದು ಪ್ಲೇಟು ತುಂಬ ಚೆನ್ನಾಗಿರುತ್ತೆ. ಇದು ನೋಡಿ ಇದು ಓವಲ್ ಟ್ರೇ ಇದು. ಮತ್ತು ನೋಡಿ ಇದು ಕಂಚನ ತನಗೆ ಹೆವಿ, ಫುಲ್ ಹೆವಿ. ಮತ್ತು ಇದು ನೋಡಿ ಇದು ಇದು ಟ್ರೇ ಇದೆ ನೋಡಿ. ಇದರಲ್ಲಿ 3-4 ಸೈಜ್ ಬರುತ್ತೆ ಈ ಟ್ರೇ. ಮತ್ತು ಇದೆಲ್ಲ ಪರಾತ. ಈ ಪರಾತ ನೋಡಿ ಇಂಥದ್ದು ಪರಾತ ಎಲ್ಲ ಸಿಗುತ್ತೆ. ಇದು ತಾಮ್ರ ಪರಾತ, ತಾಮ್ರ, ಹಿತ್ತಾಳೆ ಎಲ್ಲ ವೆರೈಟಿ ಸಿಗುತ್ತೆ ನೋಡಿ ಸರ್. ಎಲ್ಲ ಪ್ಲೇಟ್ ವೆರೈಟೀಸು. ಮತ್ತು ಇದರಲ್ಲಿ ನೋಡಿ ಎಲ್ಲ ಫುಲ್ ಕ್ವಾಂಟಿಟಿ ಇದೆ, ಹೆವಿ ಕ್ವಾಂಟಿಟಿಯಲ್ಲಿ ಸಿಗುತ್ತೆ ನಿಮಗೆ ಎಲ್ಲ ಪ್ಲೇಟ್ ವೆರೈಟಿ. ಈ ಸೆಕ್ಷನ್ನೇ ತಟ್ಟೆದು. ನಮ್ಮ ಅಂಗಡಿದು ಬೇರೆ ಬೇರೆ ಸೆಕ್ಷನ್ ಇದೆ. ಒಂದಲ್ಲಿ ಪ್ಲೇಟ್ ಐಟಮ್ಸು, ಒಂದಲ್ಲಿ ದೀಪ ಐಟಮ್ಸು, ಒಂದಲ್ಲಿ ಸಣ್ಣ ದೀಪ ಐಟಮ್ಸು, ದೊಡ್ಡ ದೀಪ ಐಟಮ್ಸು, ಕಳಸ ಐಟಮ್ಸು, ಒಂದು ಫ್ಲೋರಲ್ಲಿ ಕಿಚನ್ ಐಟಮ್ಸು. ಆ ಥರ ಬೇರೆ ಬೇರೆ ಫ್ಲೋರ್ ವೈಸ್ ನಾವು ಇಟ್ಟಿದ್ದೀನಿ. ಇದು ನೋಡಿ ಇದು ವಾಸ್ತು ಕುಬೇರ ದೀಪ. ವಾಸ್ತು ಕುಬೇರ ದೀಪ ಅಂದರೆ ಇದಕ್ಕೆ ಕೆಳಗಡೆ ಆಮೆ ಇದೆ. ಇದು ತುಳಸಿ ಹತ್ರ ಇಟ್ಟು ಪೂಜೆ ಮಾಡ್ತಾರೆ. ಇದರಲ್ಲಿ ಬತ್ತಿ ಹಾಕ್ತಾರೆ ಮತ್ತು ದೀಪಗೆ. ಮತ್ತು ಇದು ಗಾಳಿಗೆ ಆರೋದಿಲ್ಲ ಅಂತ ಇದು ಮಾಡ್ತಾರೆ. ಇದು ವಾಸ್ತುಗೆ ಚೆನ್ನಾಗಿರುತ್ತೆ. ಮನೆಯಲ್ಲಿ ತುಳಸಿ ಇರುತ್ತೆ, ತುಳಸಿ ಗಿಡ ಹತ್ರ ಇಟ್ಟರೆ ವಾಸ್ತು ದೋಷ ನಿವಾರಣೆ ಆಗುತ್ತೆ. ಯಾವುದೇ ವಾಸ್ತು ದೋಷ ಇದ್ದರೆ ಅದಕ್ಕೆ ಈ ದೀಪ ಚೆನ್ನಾಗಿರುತ್ತೆ. ಶೈನ್ ದೀಪ ಇದು ನೋಡಿ ದೇವಸ್ಥಾನದಾಗೆ ಯಾಕಡೆ ಹಾಕೋದು. ಮತ್ತು ಇದರಲ್ಲಿ ಏನಂದರೆ ಈ ಥರನೂ ಮಾಡ್ಬೋದು. 4-5 ಸೈಜರ ನೋಡಿ ಈ ಥರ. ಇದ್ರ ಲೆಂತು 2 ದೀಪ ಅದು, 5 ದೀಪ ಅದು, 3 ದೀಪ ಅದು, 4 ದೀಪ ಅದು, ಎಷ್ಟು ಲೆಂತ್ ಕೇಳಿದ್ರು ನಾವು ಮಾಡಿಕೊಡ್ತೀವಿ. ಆ ಥರ ದೀಪ ಇರುತ್ತೆ. ಆ ದೇವ್ರ ಹತ್ರ ಬಾಗಿಲಿಗೆ ಹಾಕುವಂಥದ್ದು ದೀಪ ಸಿಂಗಲ್ ಹಾಕ್ಬೋದು. ಮತ್ತು ಆ ಥರ ಸೆಟ್ಟು ಮಾಡ್ಬೋದು, ಕನೆಕ್ಟು ಮಾಡ್ಬೋದು. ನೋಡಿ ಸರ್ ಇದು ದೀಪ. ಇದು ನೋಡಿ ಇದರಲ್ಲಿ 3 ಸ್ಟೆಪ್ಪು, 5 ಸ್ಟೆಪ್ಪು, 7 ಸ್ಟೆಪ್ಪು ಎಲ್ಲ ಥರ ಸಿಗುತ್ತೆ. ಯಾವ ಸೈಜ್ ಬೇಕಾದರೂ ಸಿಗುತ್ತೆ. ಮತ್ತು ಇದು ನೋಡಿ ಇದು ದೀಪ. ಇದು ನಕಾಶೆ ದೀಪ. ಇದು ಡಿಸೈನ್ಸ್ ಬಂದುಬಿಟ್ಟು ತುಂಬ ಚೆನ್ನಾಗಿರುತ್ತೆ. ಈ ಕಾರ್ವಿಂಗು, ಹ್ಯಾಂಡ್ ಕಾರ್ವಿಂಗ್ ಮಾಡಿರೋದು ತುಂಬ ಚೂಪರಿಯರಾಗಿರುತ್ತೆ. ಇದರಲ್ಲಿ ಸೈಜಸ್ ಸಿಗುತ್ತೆ ನಿಮಗೆ 20 ಇಂಚಿಂದ ಹಿಡ್ದು ನಿಮಗೆ 6 ಫೀಟ್ವರೆಗೂ ಸಿಗುತ್ತೆ ನಾವು ರೆಡಿ ಮಾಡಿಸಿ. ಮತ್ತು ಇದರಲ್ಲಿ ಹಂಗೆ ಸೇಮ್ 20 ಇಂಚಿಂದ 6 ಫೀಟ್ವರೆಗೂ ಸಿಗುತ್ತೆ. ಒಂದು ಎಕ್ಸಾಂಪಲ್ಗೋಸ್ಕರ ನಿಮ್ಗೆ ತೋರಿಸ್ತೀನಿ. ಇದು ನೋಡಿ ಫುಲ್ ಒಳಗಡೆ ಟೊಲ್ಲಿದೆ. ಇದು ಪ್ಯೂರ್ ಹಿತ್ತಾಳೆ, ಯಾವುದು ಲೋಕಲ್ ಹಿತ್ತಾಳೆ ಇಲ್ಲ. ಈಗ ಸಸ್ತಾ ಮಾಡಲಿಕ್ಕೆ ಏನು ಮಾಡ್ತಾರೆ, ಈಗ ನಾವು ಕೆ ಜಿ ಲೆಕ್ಕ ಕೊಡ್ತೀವಿ. ಕೆ ಜಿ ಲೆಕ್ಕಗೆ ಈ ಥರ ಸೀಸಾ ತುಂಬ್ತಾರೆ. ಈ ಥರ ರೀಟೇಲಲ್ಲಿ ಎಲ್ಲ ಮಾಡ್ತಾರಲ್ಲ, ಅದು ತೂಕಕ್ಕೋಸ್ಕರ ಈ ಥರ ಸೀಸಾ ತುಂಬಿಬಿಡ್ತಾರೆ. ಈ ಥರ ಇರುತ್ತೆ. ಇದು ದೀಪದ ಪೀಸು. ಬಟ್ ಈ ಕ್ವಾಲಿಟಿಯಲ್ಲಿ ತುಂಬ ವ್ಯತ್ಯಾಸ ಇದೆ. ಇದು ಮಣ್ಣಿಗೆ ನಾವು ಹಿತ್ತಾಳೆ ರೇಟ್ ಕೊಡಬೇಕಾಗಿರುತ್ತೆ. ಬಟ್ ನಮ್ಮದು ಎಲ್ಲ ಪ್ಯೂರಿಟಿ ಇರುತ್ತೆ, ಎಲ್ಲ ಕ್ವಾಲಿಟಿ ಬ್ರ್ಯಾಂಡೆಡ್ ಇರುತ್ತೆ. ಬ್ರ್ಯಾಂಡೆಡ್ ಆದರೆ ಜ್ಯೋತಿ ಬ್ರ್ಯಾಂಡ್ ಆದರೆ ನಂಬರ್ 1 ಕ್ವಾಲಿಟಿ. ಇಂಡಿಯಾದಲ್ಲಿ ಬ್ರಾಸ್ ಮತ್ತು ಹಿತ್ತಾಳೆದಲ್ಲಿ ಜ್ಯೋತಿ ಬ್ರ್ಯಾಂಡ್ ಆದರೆ ನಂಬರ್ 1 ಬ್ರ್ಯಾಂಡು. ಮತ್ತು ನಮ್ಮದೇ ಮ್ಯಾನುಫ್ಯಾಕ್ಚರಿಂಗ್ ಇರೋದ್ರಿಂದ ನಮ್ಮ ರೇಟಿಗೆ ಯಾರೂ ಕೊಡೋಂಗಿಲ್ಲ. ಅದು ಮಾತ್ರ ನಾವು ಗ್ಯಾರಂಟಿ ಕೊಡ್ತೀವಿ. ಬಟ್ ನಾವು ಕ್ವಾಲಿಟಿ ಮೇಂಟೆನೆನ್ಸ್ ಮಾಡ್ತೀವಿ. ಕ್ವಾಲಿಟಿ ಬಿಟ್ಟು ನಾವು ನಮ್ಮದು ಕ್ವಾಲಿಟಿ ಇರೋದ್ರಿಂದ ನಾವು ಮೇಯ್ನ್ ಇರೋದು ಮಾಲ್ಸ್ಗೆ, ದೊಡ್ಡ ಮಾಲ್ಸ್ಗೆ ಸಪ್ಲೈ ಮಾಡ್ತೀವಿ, ರೀಟೇಲ್ ಶಾಪ್ಸ್ಗೆ ಸಪ್ಲೈ ಮಾಡ್ತೀವಿ. ಮತ್ತು ನಮ್ಮ ಅಂಗಡಿಯಲ್ಲಿ ಬರೋ ಅವ್ರಿಗೆ ಮಾತ್ರ ನಾವು ಹೋಲ್ಸೇಲ್ ರೇಟಲ್ಲಿ ರೀಟೇಲ್ ಕೊಡ್ತೀವಿ. ನಮ್ಮದು ಆನ್ಲೈನ್ ಸರ್ವಿಸ್ ಇಲ್ಲ. ನೋಡಿ ಸರ್ ಇದು ಬಕೆಟು, ಹಿತ್ತಾಳೆ ಬಕೆಟು. ಇದರಲ್ಲಿ 2 ಸೈಜ್, ಇವಾಗ 2 ಸೈಜ್ ತೋರಿಸ್ತಾ ಇದ್ದೀನಿ. 4-5 ಸೈಜ್ ಇರುತ್ತೆ. ಇದು ದೇವಸ್ಥಾನ ಯೂಸ್ಗೆ, ಪೂಜೆಗೆ, ಅದಕ್ಕೆಲ್ಲ ಯೂಸ್ ಮಾಡ್ತಾರೆ. ದೇವಸ್ಥಾನದಲ್ಲಿ ಎಲ್ಲ ಇದೇ ಟೈಪು ಹಿತ್ತಾಳೆ ಸಾಮಾನು ಮತ್ತು ತಾಮ್ರ ಸಾಮಾನೇ ಯೂಸ್ ಮಾಡ್ತಾರೆ ಜಾಸ್ತಿ. ಯಾಕಂದರೆ ಇದು ಪವಿತ್ರ ಇರುತ್ತೆ. ಪೂಜೆ ಸಾಮಾನು ತೋರಿಸಿದ್ದೀನಿ. ಈಗ ಅಡುಗೆಯಲ್ಲಿ ಯೂಸ್ ಆಗುವಂಥದ್ದು ಐಟಮು, ನೀರು ಕುಡಿಯೋದು ಪವಿತ್ರ ಇರೋದಂದ್ರೆ ಕಾಪರ್ ಐಟಮ್ಸ್ ತೋರಿಸ್ತೀವಿ. ಇದು ನೋಡಿ ಶಾವಿಗೆ ಮಷೀನು. ನಾವು ಹಳೆ ಕಾಲದಲ್ಲಿ ನಮ್ಮ ಪೂರ್ವಜರು ಇಂಥದ್ದು ಹಿತ್ತಾಳೆ ಸಾಮಾನು ಮತ್ತು ತಾಮ್ರ ಸಾಮಾನೇ ಮನೆಯಲ್ಲಿ ಯೂಸ್ ಮಾಡ್ತಾಯಿದ್ರು. ಈಗ ನಾವೆಲ್ಲ ಹಿತ್ತಾಳೆ ಮತ್ತು ತಾಮ್ರನ್ನು ಬಿಟ್ಬಿಟ್ಟಿದ್ದೀನಿ. ಯಾಕಂದರೆ ಇದ್ರದ್ದು ಮೇಂಟೆನೆನ್ಸ್ ಸ್ವಲ್ಪ ಇದೆ. ಅದಕ್ಕೆ ಏನು ಮಾಡ್ತಾರೆ, ಕಸ್ಟಮರ್ ಯಾರು ಹಿತ್ತಾಳೆ ತಾಮ್ರ ಸಾಮಾನಿಗೆ ಇಂಟ್ರೆಸ್ಟ್ ತೊಗೊಳ್ಳಲ್ಲ. ಬಟ್ ಇದು ಎಷ್ಟು ಪವಿತ್ರ ಅಂದರೆ ಹೇಳಿದರೆ ಸರ್ ನೋಡಿ, ಈಗ ದೇವಸ್ಥಾನದಲ್ಲಿ ಎಲ್ಲ ಪ್ರಸಾದ ಹಿತ್ತಾಳೆ ಮತ್ತು ತಾಮ್ರದಲ್ಲೇ ಮಾಡಿಸೋದು. ಅದಕ್ಕೆ ಯಾಕೆ ಮಾಡ್ತಾರಂತೆ, ಇದೆಲ್ಲ ಪವಿತ್ರ, ಇದರಲ್ಲಿ ಗುಣ ಇದೆ. ಇದರಲ್ಲಿ ಯೂಸ್ ಮಾಡಿದರೆ ತುಂಬ ಚೆನ್ನಾಗಿರುತ್ತೆ, ಹೆಲ್ತ್ಗೆ ತುಂಬ ಒಳ್ಳೆಯದು ಇದೆ. ಇದು ನೋಡಿ ಸರ್, ಇದು ಬಿರಿಯಾನಿ ಬೌಲು. ಇದು ನೋಡಿ
ಸಾಂಬಾರಿಗೆ ಮತ್ತು ಇದು ರೈಸ್ಗೆ ಎಲ್ಲ ಇಂಥದ್ದು ಕಾಪರ್ದು ಇದು ಒಳಗಡೆ ಕಲೈ ಇರುತ್ತೆ. ನೋಡಿ ಇದು ಕ್ಯಾಪ್ ಕೂಡ ಬರುತ್ತೆ. ಮತ್ತು ನೋಡಿ ಇದರಲ್ಲಿ ಹಿತ್ತಾಳೆದು ನೋಡಿ ಇದರಲ್ಲಿ ಕಲೈ ಬರುತ್ತೆ. ಇದು ಪ್ಯೂರ್ ಹಿತ್ತಾಳೆ. ಮತ್ತು ನೋಡಿ ಎಷ್ಟು ಹೆವಿ ಇದೆ, ಜ್ಯೋತಿ ಬ್ರ್ಯಾಂಡ್ದು, ತುಂಬ ಚೆನ್ನಾಗಿರುತ್ತೆ. ಇದರಲ್ಲಿ ಸೈಜಸ್ ಇರುತ್ತೆ ನೋಡಿ. ಇದು ಸೆಕೆಂಡ್ ಸೈಜಸ್ಸು. ಇದು ನೋಡಿ ಇದು ಹಂಗೆ ಸೇಮು ಹಿತ್ತಾಳೆದು. ಮತ್ತು ಇದು ನೋಡಿ ಇದು ಹಂಡಿ ನೋಡಿ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ. ಇದರಲ್ಲಿ ಪ್ಯೂರ್ ಕಲೈ ಮಾಡಿದ್ದಾರೆ. ಇದು ಹಂಡಿ, ಇದರಲ್ಲಿ ಸೈಜಸ್ ಇದೆ ನೋಡಿ. ಇದು ದೊಡ್ಡದು ನೋಡಿ, ಇದು ತುಂಬ ಚೆನ್ನಾಗಿರುತ್ತೆ. ಇದು ಶೇವಿಂಗ್ ಮಾಡೋದಕ್ಕೆ ಶೇವ್ ಮಷೀನು 2 ಸೈಜ್ ಇದೆ ನೋಡಿ, 2 ಟೈಪ್ ಇದೆ. ಮತ್ತು ಇದು ನೋಡಿ ಸರ್, ಕಾಪರ್ ಬಾಂಡ್ಲಿ ನೋಡಿ ಎಷ್ಟು ಚೆನ್ನಾಗಿದೆ, ಕ್ವಾಲಿಟೀಸು ಪ್ಯೂರ್ ಕಾಪರಲ್ಲಿ ಮಾಡಿದ್ದಾರೆ. ಇದು ನೋಡಿ ಸರ್, ಇದು ಬೌಲು, ಇದು 2 ಹ್ಯಾಂಡಲ್ ಬರುತ್ತೆ ನೋಡಿ ಸರ್, ಎಷ್ಟು ಚೆನ್ನಾಗಿದೆ ಕ್ವಾಲಿಟೀಸು. ಇದು ಒಳಗಡೆ ಕಲೈ ಇರುತ್ತೆ. ಕಲೈ ಯಾಕೆ ಮಾಡ್ತಾರೆ ಅಂದರೆ ಫುಡ್ ಪಾಯ್ಸನ್ ಆಗೋದಿಲ್ಲ. ಇದು ನೋಡಿ ಸಾಸ್ ಪ್ಯಾನು, ಇದು ನೋಡಿ ಇದ್ರದ್ದು ಫಿನಿಶಿಂಗ್ ನೋಡಿ ಗೋಲ್ಡ್ ಥರ ಇದೆ ನೋಡಿ. ಇದು ಫುಲ್ ಚೆನ್ನಾಗಿರುತ್ತೆ, ಕ್ವಾಲಿಟಿ ನೋಡಿ ತುಂಬ ಚೆನ್ನಾಗಿರುತ್ತೆ. ಫ್ರೈ ಪ್ಯಾನು, ಇದರಲ್ಲಿ ಕ್ಯಾಪ್ ಇರುತ್ತೆ ಮೇಲೆ. ಇದು ಫ್ರೈ ಪ್ಯಾನು, ಇದು ತುಂಬ ಚೆನ್ನಾಗಿರುತ್ತೆ, ಒಳ್ಳೆ ಕ್ವಾಲಿಟಿ. ಇದು ನೋಡಿ ಇದೆಲ್ಲ ಕಿಚನಲ್ಲಿ ಯೂಸ್ ಆಗುವಂಥದ್ದು ಐಟಮ್ಸು. ನಾವೆಲ್ಲ ನಮ್ಮ ಸಂಸ್ಕೃತಿನ ಮರ್ತು ಬಿಟ್ಟಿದ್ದೀನಿ. ಯಾಕಂದರೆ ಹಳೆ ಕಾಲದಲ್ಲಿ ನಮ್ಮ ಪೂರ್ವಜರೆಲ್ಲ ಇದೇ ಯೂಸ್ ಮಾಡ್ತಾಯಿದ್ರು. ನಾವು ಎಲ್ಲ ಇದನ್ನು ಉಳಿಸ್ಬೇಕು. ಇದನ್ನು ಯೂಸ್ ಮಾಡಿದರೆ ಯಾವ ರೋಗನೂ ಬರೋಲ್ಲ, ಯಾವ ಕಾಯಿಲೆನೂ ಬರೋಲ್ಲ. ಈಗ ಶುಗರು, BP ಇದೆಲ್ಲ ಬರೋದು ಕಾರಣ ಏನಿದೆ ಅಂದರೆ ಸ್ಟೀಲು, ಅಲ್ಯೂಮಿನಿಯಮ್, ಇಂಡಾಲಿಯಮ್ ಎಲ್ಲ ಯೂಸ್ ಮಾಡೋದಿಲ್ಲ, ಅದು ತುಂಬ ಡೇಂಜರ್ಸು. ನೀವು ಇದು ಎಲ್ಲ ನಮ್ಮ ಪೂರ್ವಜರು ಇದರಲ್ಲೇ ಯೂಸ್ ಮಾಡ್ತಾಯಿದ್ರು. ಅಡುಗೆಯಲ್ಲಿ ಎಲ್ಲ ಅಡುಗೆ ಸಾಮಾನು ಇಂಥದ್ದೇ ಯೂಸ್ ಮಾಡ್ತಾಯಿದ್ರು. ನೀರು ಕುಡಿಯೋದಾಗೆ ಪವಿತ್ರ ಅಂತ ತಾಮ್ರನೂ ಯೂಸ್ ಮಾಡ್ತಾಯಿದ್ರು. ಈಗ ನಾವೆಲ್ಲ ಮರ್ತ್ಬಿಟ್ಟಿದ್ದೀನಿ. ಅದಕ್ಕೆ ನಮ್ಮ ಉದ್ದೇಶ ಏನಿದೆ, ಎಲ್ಲರೂ ಒಂದ್ಸಲಿ ನಮ್ಮ ಅಂಗಡಿಗೆ ಬಂದು ನೋಡಿ, ಬೇಕಾದರೆ ನೀವು ಐಟಮ್ ತೊಗೊಳ್ಳಿ, ಇಲ್ಲ ನೋಡ್ಕೊಂಡು ಹೋಗಿ. ನಮ್ಮ ಸಂಸ್ಕೃತಿ ಏನಿದೆ, ನಾವು ಹಳೆ ಕಾಲದಲ್ಲಿ ನಮ್ಮ ಪೂರ್ವಜರು ಏನು ಯೂಸ್ ಮಾಡ್ತಾಯಿದ್ರು, ಯಾವ ಥರ ಯೂಸ್ ಮಾಡ್ತಾಯಿದ್ರು ಅಂತ ಗೊತ್ತಾಗಬೇಕು. ಅದಕ್ಕೆ ಒಂದ್ಸಲಿ ಬಂದು ನೋಡ್ಕೊಂಡು ಹೋಗಿ. ನಮ್ಮ ಹತ್ರ ಎಷ್ಟು ಐಟಮ್ಸ್ ಇದೆ, ಅಡುಗೆ ಮಾಡೋ ಸಾಮಾನು ಎಷ್ಟಿದೆ, ಪೂಜೆ ಮಾಡೋ ಸಾಮಾನು ಎಷ್ಟಿದೆ ನೋಡಿ. ಪೂಜೆಯಲ್ಲಿ ಮತ್ತು ದೇವಸ್ಥಾನದಲ್ಲಿ ಎಲ್ಲ ಐಟಮ್ಸು ಹಿತ್ತಾಳೆ ಮತ್ತು ತಾಮ್ರದೇ ಉಪಯೋಗಿಸೋದು. ಅದು ಯಾತಕ್ಕೆ ಅಂದರೆ ಇದು ಪವಿತ್ರ ಇರುತ್ತೆ, ಇದರಲ್ಲಿ ಗುಣ ಇದೆ ಅದಕ್ಕೆ. ಮತ್ತು ಇದು ಚಿನ್ನ ಬೆಳೆ ಇದ್ದಂಗೆ, ಅದು ನಿಮಗೆ ವೇಸ್ಟ್ ಆಗೋಲ್ಲ. ನೀವು ರಿಟರ್ನ್ ಗಿಫ್ಟ್ಸ್ಗೆ ಇಲ್ಲ ವೆಡ್ಡಿಂಗ್ ಗಿಫ್ಟ್ಸ್ಗೆ ಇಂಥ ಐಟಮ್ಸೇ ಕೊಡಿ. ಇಂಥ ಐಟಮ್ಸ್ ಕೊಟ್ಟರೆ ಅದು ಯೂಸ್ ಆಗುತ್ತೆ. ಮತ್ತು ಒಂದು 2 ವರ್ಷ ಬಿಟ್ಟು ನೀವು ಸೇಲ್ ಮಾಡಿದರೆ ನಿಮಗೆ ಎಷ್ಟೇ ದುಡ್ಡು ಬರುತ್ತೆ. ಇದು ರಿವ್ಯಾಲ್ಯೂ ಇದೆ, ಇದು ಚಿನ್ನ ಬೆಲೆ ಇದ್ದಂಗಿದೆ, ತುಂಬ ಚೆನ್ನಾಗಿರುತ್ತೆ ನೋಡಿ. ಇದು ಕಾಪರು ಪ್ಯೂರು, ನೀರು ಕುಡಿಯೋದಕ್ಕೆ ಪವಿತ್ರ. ಇದರಲ್ಲಿ ರಾತ್ರಿ ನೀರಿಟ್ಬಿಟ್ಟು ಕುಡಿದ್ರೆ ತುಂಬ ಚೆನ್ನಾಗಿರುತ್ತೆ. ಇದು ನೋಡಿ, ಇದು ಬಾಂಡಲಿ ತುಂಬ ಹೆವಿ. ಇದ್ರಲ್ಲಿ ನೋಡಿ 2 ಸೈಜ್ ಇದೆ. ಮತ್ತು ಇದು ದಾರ ಪಾತ್ರೆ, ಶಿವನಿಗೆ ನೀರು ಬರುತ್ತಲ್ಲ ಅದು ದಾರ ಪಾತ್ರೆ, ಬೋನಾಸ್ ಅಂತಾರೆ ಇದಕ್ಕೆ. ಇದು ದೇವಸ್ಥಾನದಲ್ಲಿ ಆಶೀರ್ವಾದ ಕೊಡ್ತಾರಲ್ಲ ಅದು ಜಟಾರಿ ಅಂತಾರೆ. ಇದರಲ್ಲಿ 2-3 ವೆರೈಟೀಸ್ ಇದೆ, ಸೈಜಸ್ ಇರುತ್ತೆ. ಮತ್ತು ಸರ್ ನೋಡಿ, ಲೋಟದಲ್ಲಿ ಇದು ಪ್ಯೂರ್ ತಾಮ್ರ, 99% ತಾಮ್ರ ಇರುತ್ತೆ, ಪ್ಯೂರ್ ಒಳ್ಳೆ ಕ್ವಾಲಿಟಿ ನೋಡಿ. ಇದ್ರದ್ದು ಕ್ವಾಲಿಟಿ ನೋಡಿ, ಇದರಲ್ಲಿ ವೆರೈಟೀಸ್ ಇದೆ, ಡಿಸೈನ್ಸ್ ನೋಡಿ, ಒಂದೊಂದು ಡಿಸೈನ್ಸ್ ನೋಡಿ ತುಂಬ ಚೆನ್ನಾಗಿರುತ್ತೆ. ಈ ಲೋಟದಲ್ಲಿ ಸುಮಾರು ವೆರೈಟೀಸ್ ಇದೆ. ಇದೆಲ್ಲ ತಾಮ್ರ. ಇದು ನೋಡಿ, ಇದು ಹಿತ್ತಾಳೆದಲ್ಲಿ ನೋಡಿ ಎಲ್ಲ ಜ್ಯೋತಿ ಬ್ರ್ಯಾಂಡೇ. ನೀವು ಎಲ್ಲಿ ತೊಗೊಂಡ್ರೆ ಮೇಯ್ನು ಹಿತ್ತಾಳೆ ತಾಮ್ರ ತೊಗೊಂಡ್ರೆ ನೀವು ಜ್ಯೋತಿ ಬ್ರ್ಯಾಂಡ್ ನೋಡ್ಕೊಂಡು ತೊಗೊಳ್ಳಿ ಸರ್, ಇದು ಮೇಯ್ನು. ಯಾಕಂದರೆ ಹಿತ್ತಾಳೆ ತಾಮ್ರ, ಹಿತ್ತಾಳೆ ಯಾವುದಾದ್ರೆ ಮೆಟಲ್ ಇಲ್ಲ. ಇದರಲ್ಲಿ ಕಾಪರ್ ಮತ್ತು ಜಿಂಕ್ ಮಿಕ್ಸ್ ಮಾಡಿದರೆ ಹಿತ್ತಾಳೆ ಆಗುತ್ತೆ. ಅದಕ್ಕೆ ಎಲ್ಲೂ ತೊಗೊಂಡ್ರೆ ಇವಾಗ ರೀಟೇಲಲ್ಲಿ ಎಲ್ಲ ರೇಟ್ ಕಮ್ಮಿ ಅಂದ್ಬಿಟ್ಟು ಅವ್ರೇನು ಮಾಡ್ತಾರೆ, ಜಿಂಕನ್ನು ಜಾಸ್ತಿ ಹಾಕ್ತಾರೆ, ಕಾಪರ್ ಕಮ್ಮಿ ಹಾಕ್ತಾರೆ. ಆವಾಗ ಏನಾಗುತ್ತೆ, ಕ್ವಾಲಿಟಿ ಇಲ್ಲ, ಅದು ಬರೀ ಹಿತ್ತಾಳೆ ಕಾಣುತ್ತೆ, ಬರ್ತಾ ಕಪ್ಪಾಗಿಬಿಡುತ್ತೆ. ಅದಕ್ಕೆ ಜನಗಳಿಗೆಲ್ಲ ಬೇಜಾರಾಗುತ್ತೆ. ನಾವು ಹಿತ್ತಾಳೆ ತಾಮ್ರ ಸಾಮಾನು ಯೂಸ್ ಮಾಡಿದ್ರೆ ಇಲ್ಲ ಅಂತ ಅವ್ರಿಗೆ ಬೇಜಾರಾಗಿಬಿಡುತ್ತೆ. ಬಟ್ ನಮ್ಮ ಹತ್ರ ಈ ಥರ ಕ್ವಾಲಿಟಿ ಅಂದರೆ ಇದು ಬರ್ತಾ ಯೆಲ್ಲೋ ಕಲರ್ ಬರುತ್ತೆ, ಕಪ್ಪು ಕಲರ್ ಬರೋಲ್ಲ. ಇದು ನೋಡಿ ಕಾಫಿ ಡಬ್ರ, ಕಾಫಿ ಕುಡಿಯೋಂಥದ್ದು. ಇದರಲ್ಲಿ ಇದು ಒಂದು ವೆರೈಟಿ ಇದೆ, ಇದು ಒಂದು ವೆರೈಟಿ ಇದೆ. ಮತ್ತು ಸರ್ ನೋಡಿ, ಇದು ನಮ್ಮ ಮನೆಯಲ್ಲಿ ಅಗ್ನಿಹೋತ್ರ ಮಾಡೋದಕ್ಕೆ, ಹೋಮ ಮಾಡೋದಕ್ಕೆ ಫುಲ್ ಸೆಟ್ ಇರುತ್ತೆ. ಇದರಲ್ಲಿ ಪಂಚಪಾತ್ರೆ, ಉದ್ರಣಿ ಎಲ್ಲ ಇರುತ್ತೆ. ಅವು ಡೈಲಿ ಹೋಮ ಯಜ್ಞ ಮಾಡೋದಕ್ಕೆ, ಅಗ್ನಿಹೋತ್ರ ಮಾಡೋದಕ್ಕೆ, ತುಂಬ ಸಂಧ್ಯಾವನ ಮಾಡೋದಕ್ಕೆ ತುಂಬ ಚೆನ್ನಾಗಿರುತ್ತೆ. ಮತ್ತು ಸರ್ ನೋಡಿ, ಇದು ಅಡುಗೆಯಲ್ಲಿ ಯೂಸ್ ಆಗುವಂಥದ್ದು ಪಲ್ಟ, ಜಾರ, ಚಟ್ಗೆ, ಲೆಡಲ್ಸು ಎಲ್ಲ ವೆರೈಟೀಸ್ ನಾವು ರೆಡಿ ಮಾಡ್ತಿದ್ದೀವಿ ಸರ್. ಯಾಕಂದರೆ ಹಳೆ ಕಾಲದಲ್ಲಿ ನಮ್ಮ ಪೂರ್ವಜರು ಅದೇ ಯೂಸ್ ಮಾಡ್ತಾಯಿದ್ರು. ನಾವು ಎಲ್ಲ ಇವಾಗ ಬಿಟ್ಬಿಟ್ಟಿದ್ದೀನಿ ಅದನ್ನು. ಅದಕ್ಕೆ ಎಲ್ಲ ಜಾಸ್ತಿ ಕಾಯಿಲೆ ಬರೋದು ಇದೆಲ್ಲ ಆಗಿದೆ. ಇಂಥದ್ದು ಯೂಸ್ ಮಾಡಿದರೆ ಯಾವ ಕಾಯಿಲೆನೂ ಬರೋದಿಲ್ಲ. ಇದು ನೋಡಿ ಕಾಪರ್ ಜಾರು ತುಂಬ ಚೆನ್ನಾಗಿರುತ್ತೆ. ಮತ್ತು ಸರ್ ನೋಡಿ, ಇದು ಹಿತ್ತಾಳೆ ತಟ್ಟೆ ಸೆಟ್ಟು,
ಇದರಲ್ಲಿ 3 ಬಾಲ್ಸ್ ಬರುತ್ತೆ, 4 ಬಾಲ್ಸ್ ಬರುತ್ತೆ, ಒಂದು ಸಣ್ಣ ಬಾಲ್ಸ್ ಬರುತ್ತೆ, ಒಂದು ಗ್ಲಾಸ್ ಬರುತ್ತೆ. ಸರ್ ಇದ್ರದ್ದು ಫಿನಿಶಿಂಗ್ ನೋಡಿ, ಸೇಮ್ ಗೋಲ್ಡ್ ಇದ್ದಂಗೆ ಇರುತ್ತೆ. ಈ ಕ್ವಾಲಿಟಿನೇ ಬೇರೆ, ಈ ಥರ ಕ್ವಾಲಿಟಿ ನಿಮಗೆ ಯಾವುದು ಸಿಗಲ್ಲ ನೋಡಿ. ಮಾರ್ಕೆಟಲ್ಲೆಲ್ಲ PVD ಕೋಟಿಂಗ್ ಬರುತ್ತೆ, ಪೌಡ್ರ್ ಕೋಟಿಂಗ್. ಆ ಪೌಡ್ರ್ ಕೋಟಿಂಗ್ ತೊಗೊಂಡ್ರೆ ತುಂಬ ಡೇಂಜರ್ಸು. ಇಂಥದ್ದು ನೀವು ಒರಿಜಿನಲ್ ಬ್ರಾಸ್ ತೊಗೊಳ್ಳಿ, ನೋಡ್ಕೊಂಡು ಒರಿಜಿನಲ್ ಬ್ರಾಸ್ ತೊಗೊಳ್ಳಿ, ಇಲ್ಲ ಕಂಚಲ್ಲಿ ಊಟ ಮಾಡಿ. ಇದು PVD ಕೋಟಿಂಗ್ ಅಲ್ಲ, ಇದು ಒರಿಜಿನಲ್ ಹಿತ್ತಾಳೆ. ಈಗ PVD ಕೋಟಿಂಗ್ ಬರುತ್ತಲ್ಲ, ಅದು ತುಂಬ ಡೇಂಜರ್ಸು. ಅದರಲ್ಲಿ ಏನು ಮಾಡ್ತಾರೆ, ಇಸ್ಟಿಲಲ್ಲಿ PVD ಕೋಟಿಂಗ್ ಮಾಡಿಬಿಟ್ಟು ಗೋಲ್ಡ್ ಥರ ಮಾಡಿ ಕೊಡ್ತಾರೆ. ಅದು ಇಲ್ಲ, ಇದು ಒರಿಜಿನಲ್ ಹಿತ್ತಾಳೆ. ಮತ್ತು ಇದು ಒರಿಜಿನಲ್ ಕಂಚು. ಈ ಕಂಚಲ್ಲಿ ಎಷ್ಟು ವೆರೈಟಿ ಇದೆ ನಾನು ತೋರಿಸ್ತೀವಿ ನೋಡಿ. ಇದು ಕಂಚು ಗ್ಲಾಸು, ಇದು ಕಂಚು ಬಟ್ಲು, ಇದು ಕಂಚದು ಸ್ಪೂನು, ಕಂಚು ತಟ್ಟೆ. ಇದರಲ್ಲಿ ನೋಡಿ ಡಿಸೈನ್ಸ್ ಇದೆ. ಇದು ನೋಡಿ ಮುಘಲಿ ಆಜಮ್ ಜಮಾನದು ಈ ಥರ ಡಿಸೈನ್ಸು. ಮುಘಲಿ ಆಜಮ್ ಜಮಾನಲ್ಲಿ ಈ ಡಿಸೈನ್ಸಲ್ಲಿ ತುಂಬ ಎಂಟಿಗಲಿ ಮಾಡ್ತಾಯಿದ್ರು. ಇದು ರಾಜ ಮಹಾರಾಜದಲ್ಲಿ ಆವಾಗ ಆ ಕಾಲದಲ್ಲಿ ಇಂಥದ್ದು ಎಲ್ಲ ಯೂಸ್ ಮಾಡ್ತಾಯಿದ್ರು. ನೋಡಿ ಡಿಸೈನ್ಸ್ ನೋಡಿ, ಎಲ್ಲ ಮುಘಲಿ ಆಜಮ್ ಡಿಸೈನ್ಸೇ ಮಾಡಿದ್ದಾರೆ. ಕಾರ್ವಿಂಗ್ಸು ಎಲ್ಲ ಒಳ್ಳೆ ಕ್ವಾಲಿಟೀಸು. ಇದು ನೋಡಿ ಹಿತ್ತಾಳೆ ಮತ್ತು ತಾಮ್ರದಲ್ಲಿ ಯಾಕೆ ಕಸ್ಟಮರ್ಗೆ ಹೇಳ್ತಾ ಇದ್ದೀನಿ ಇದೇ ಯೂಸ್ ಮಾಡಿ ಅಂತ ಹೇಳಿದ್ದೀನಿ. ಒಂದು ಕತೆ ಹೇಳ್ತೀನಿ ಸರ್. ನಮ್ಮ ಊರಲ್ಲಿ ಒಂದು ಇದೇ ಥರ ಆಗಿತ್ತು ಪ್ರಾಬ್ಲಮ್ಮು. ನಮ್ಮ ಒಬ್ಬರು ಜನಗೆ ಟೆನ್ಷನ್ ತೊಗೊಂಡ್ಬಿಟ್ಟು ಅವ್ರಿಗೆ ಡಿಪ್ರೆಷನ್ ಆಗಿ BP ಶುಗರು ಎಲ್ಲ ಬಂತು. ಮತ್ತು ಆ ಪ್ಯಾರಲೈಸ್ ಆಗುತ್ತಲ್ಲ, ಆ ಪ್ಯಾರಲೈಸ್ ಟೈಪ್ ಬಂದರೆ ನಮ್ಮ ಊರ ಪಕ್ಕದಲ್ಲಿ ಒಬ್ಬರು ಆಯುರ್ವೇದಿಕ್ ಮುತ್ಗಪ್ಪ ಇದ್ದರು, ಒಂದು ಸಾಧು ಮಹಾತ್ಮ. ಅವರು ಆಯುರ್ವೇದಿಕ್ ಮೆಡಿಸಿನ್ ಮಾಡ್ತಾಯಿದ್ರು. ಅವ್ರು ಏನು ಹೇಳಿದರು, ಅವ್ರ ಹತ್ರ ಕರ್ಕೊಂಡು ಹೋದರೆ ಅವರು 2 ಔಷಧಿ ಕೊಟ್ಟಿದ್ರು. ನೀವು ಡೈಲಿ ಆಮ್ಲ ರಸ್ಸು ಹಿತ್ತಾಳೆದಲ್ಲಿ ಇಟ್ಬಿಟ್ಟು ಕುಡಿಬೇಕು. ಕಂಚು ಗ್ಲಾಸಲ್ಲಿ ಇಲ್ಲ ಹಿತ್ತಾಳೆ ಗ್ಲಾಸಲ್ಲಿ ಆಮ್ಲ ಜ್ಯೂಸ್ ಕುಡಿಬೇಕು. ಅದರಲ್ಲಿ ಕಲೈ ಇರಬೇಕು. ಕಲೈಯಲ್ಲಿ ನೀವು ಡೈಲಿ ಒಂದು ಗ್ಲಾಸು ಆಮ್ಲ ಜ್ಯೂಸ್ ಕುಡೀರೆ. ಮತ್ತು ಈ ಕಾಪರಲ್ಲಿ ರಾತ್ರಿ ನೀರು ಇಟ್ಬಿಟ್ಟು ಡೈಲಿ 1.25 ಲೀಟರು ನೀರು ಕುಡೀರಿ. ಮತ್ತು ಕಂಚಲ್ಲಿ ಊಟ ಮಾಡಿರಿ. ಮತ್ತು ನಿಮಗೆ ಊಟ ಮಾಡೋದು, ಅಡುಗೆ ಮಾಡೋದು ಪಾತ್ರೆ ಬರೀ ಹಿತ್ತಾಳೆ ಮತ್ತು ತಾಮ್ರದೇ ಯೂಸ್ ಮಾಡಿ ಅಂತ ಹೇಳಿದರು. ಅವರು 6 ತಿಂಗಳಲ್ಲಿ, ನೀವು ನಂಬ್ತೀರಾ ಬಿಡ್ತೀರಾ, 6 ತಿಂಗಳಲ್ಲಿ ಫುಲ್ ರೆಡಿ ಆಯಿತು. ಮತ್ತು ಅವ್ರ ಹತ್ರ ಹೋಗಿದರೆ ಒಂದೇ ಮೆಡಿಸನ್ನು, ನೀವು ಮನೆಯಲ್ಲಿ ಕಂಚಲ್ಲಿ ಊಟ ಮಾಡಿ. ಯಾರಿಗೆ ಜಾಸ್ತಿ ಕಾಯಿಲೆ ಬರ್ತಾಯಿದೆ ಅವ್ರಿಗೆ ಇಷ್ಟಂತ ಆಗಬೇಕಾದ್ರೆ ಕಂಚಲ್ಲಿ ಊಟ ಮಾಡಿ, ತಾಮ್ರದಲ್ಲಿ ನೀರು ಕುಡಿ, ಮತ್ತು ಕಾಪರ್ ಮತ್ತು ಹಿತ್ತಾಳದಲ್ಲಿ ಅಡುಗೆ ಮಾಡಿ. ಆ ಹಳೆ ಕಾಲನೇ ನಾವು ಹಳೆ ಪದ್ಧತಿನ ಮರೆತು ಬಿಟ್ಟಿದ್ದೇನಂತೆ. ಆ ಪ್ರಾಬ್ಲಮ್ ಎಲ್ಲ ಬರ್ತಾಯಿದೆ. ಅದಕ್ಕೆ ಅವರು ಕೊಡೋ ಅದರಿಂದ ನಾವೇನು ಮಾಡಿದ್ದೀನಿ, ಅಡುಗೆ ಸಾಮಾನು ಹಳೆದು ನಮ್ಮ ಹತ್ರ ಬರುತ್ತಲ್ಲ, ಹಳೆ ಕಾಲದ್ದು ಯಾರು ರಿಟರ್ನ್ ತೊಗೊಂಡ್ಬರ್ತಾರೆ. ನಾವು ಹಳೆ ಐಟಮು ತೊಗೊಳ್ತೀವಿ, ಹಳೆ ಹಿತ್ತಾಳೆ ಹಳೆ ತಾಮ್ರ ಎಲ್ಲ ತೊಗೊಳ್ತೀವಿ. ಅವ್ರಿಗೆ ಬೇಕಾದ್ರೆ ದುಡ್ಡು ಕೊಡ್ತೀವಿ, ಅದನ್ನು ನಾವು ಮೆಲ್ಟ್ ಮಾಡಿಬಿಟ್ಟು ತಿರ್ಗಾ ಹೊಸದು ರೆಡಿ ಮಾಡಿಸ್ತೀವಿ. ನಾವು ರಿಟರ್ನು ತೊಗೊಳ್ತೀವಿ, ಎಕ್ಸ್ಚೇಂಜಲ್ಲಿ ಹೊಸ ಐಟಮು ಕೊಡ್ತೀವಿ. ಅದಕ್ಕೆ ನಾವು ಆ ಟೈಮಿಂದ ನಾವು ಏನು ಮಾಡಿದ್ದೀನಿ, ಅಡುಗೆ ಮನೆಯಲ್ಲಿ ಏನೇನು ಯೂಸ್ ಆಗುತ್ತೆ, ಅಡುಗೆ ರೂಮಲ್ಲಿ ಏನೇನು ಐಟಮ್ಸ್ ಯೂಸ್ ಆಗುತ್ತೆ ಅಂತ ಅದು ಎಲ್ಲ ಐಟಮ್ಸು ನಾವು ಡೆವಲಪ್ ಮಾಡಿಸಿದ್ದೀನಿ. ಈಗ ನೋಡಿ ಪ್ರತಿಯೊಂದು ಐಟಮ್ಸು ನಮ್ಮ ಹತ್ರ ಹಿತ್ತಾಳೆ ಸಾಮಾನು ಅಡುಗೆ ಮಾಡೋದು ಸಿಗುತ್ತೆ. ಮತ್ತು ಇದು ತಾಮ್ರದಲ್ಲಿ ನೀರು ಕುಡಿಬೇಕಂದ್ರೆ ಎಲ್ಲ ಡಾಕ್ಟ್ರು ಹೇಳ್ತಾರೆ. ಬಟ್ ಡೈಲಿ 1.25 ಲೀಟ್ರು ರಾತ್ರಿ ಇಟ್ಬಿಟ್ಟು 1.25 ಲೀಟ್ರ್ ಬೆಳಗ್ಗೆ ಕುಡಿದ್ರೆ ಶುಗರು BP ಯಾವುದು ಇರೋದೇ ಇಲ್ಲ. ಅದು ಮಾತ್ರ ಗ್ಯಾರಂಟಿ. ಎಷ್ಟು ಅವ್ರು ಹೇಳಿದರು ಆ ದಿವಸದಿಂದ ನಾವು ಅದನ್ನೇ ಡೆವಲಪ್ ಮಾಡಿಸ್ತಾ ಇದ್ದೀನಿ ಸರ್. ಮತ್ತು ಪೂಜೆ ಸಾಮಾನು ಎಲ್ಲ ಐಟಮ್ಸು ಇಡ್ತೀವಿ. ನಮ್ಮದೇ ಹೋಗುತ್ತೆ. ಬ್ರಹ್ಮ ಕಳ್ಸಗೆ ಇಲ್ಲ ಯಾವುದು ಹೊಸದು ಟೆಂಪಲ್ ಓಪನಿಂಗ್ ಆದರೆ ಎಲ್ಲ ಸಾಮಾನು ನಾವು ಕಳಿಸ್ತೀವಿ ಅಲ್ಲಿ. ಮತ್ತು ಇನ್ನೊಂದು ವಿಶೇಷ ಏನಿದೆ ಅಂದರೆ, ನಮ್ಮದು ಅಂಗಡಿ ಬಂದುಬಿಟ್ಟು ನಾವು ಅಡ್ರೆಸ್ ಒಂದ್ಸಲ ಹೇಳ್ಬಿಡ್ತೀವಿ. ನಮ್ಮ ಅಂಗಡಿ ಬಂದುಬಿಟ್ಟು ಆ ಧರ್ಮರಾಯನ ಸ್ವಾಮಿ ದೇವಸ್ಥಾನ ಇದೆ, ಆ ದೇವಸ್ಥಾನದ ಸೀದಾ ಬಂದರೆ ಅಲ್ಲಿ ರಾಮ್ ಮೆಡಿಕಲ್ ಇದೆ. ರಾಮ್ ಮೆಡಿಕಲ್ ಅಪೋಸಿಟೇ ನಮ್ಮದು ಅಂಗಡಿ ಇದು. ಆ ಚಿಕ್ಕಪೇಟೆ ಕಡೆಯಿಂದ ಬಂದರೆ ಅಲ್ಲಿ ರಾಜ ಮಾರ್ಕೆಟ್ ಇದೆ. ರಾಜ ಮಾರ್ಕೆಟ್ ಕಡೆಯಿಂದ ಬಂದರೆ ರಾಜ ಮಾರ್ಕೆಟ್ ಸ್ವಲ್ಪ ಮುಂದೆ ರಾಮ್ ಮೆಡಿಕಲ್, ಅದಕ್ಕೆ ಅಪೋಸಿಟೇ ನಮ್ಮದು ಅಂಗಡಿ ಇರೋದು ಇದು. ಮತ್ತು ರೇಟು, ನಮ್ಮ ರೇಟ್ಗೆ ಯಾರೂ ಕೊಡೋದು ಸಾಧ್ಯ ಇಲ್ಲ. ಯಾತಕ್ಕೆ ಅಂದರೆ ನಾವು ಕ್ವಾಲಿಟಿ ಪ್ರಾಡಕ್ಟ್ ಮಾಡ್ತೀವಿ ಒಂದು. ಸೆಕೆಂಡು, ನಾವೇ ಮ್ಯಾನುಫ್ಯಾಕ್ಚರಿಂಗ್ ಮಾಡುವಂಥದ್ದು ಇದರಿಂದ ನಮ್ಮ ರೇಟ್ಗೆ ಯಾರು ಕೊಡೋದಿಲ್ಲ. ನಮ್ಮ ಹತ್ರ ತೊಗೊಂಡೋಗಿ ಎಲ್ಲರೂ ಮಾಡ್ತಾರೆ. ಅದು ಗೂಗಲ್ ಪೇ ಮಾಡ್ಬೋದು, UPI ಮಾಡ್ಬೋದು, ಇಲ್ಲ ಆನ್ಲೈನ್ ಟ್ರಾನ್ಸಾಕ್ಷನ್ ಮಾಡ್ಬೋದು, ಇಲ್ಲ ಕ್ಯಾಶ್ ಮಾಡ್ಬೋದು. ನಮ್ಮ ಹತ್ರ ಕಾರ್ಡ್ ನಾವು ಎಕ್ಸ್ಪೆಕ್ಟ್ ಮಾಡೋದಿಲ್ಲ. ಯಾಕಂದರೆ ನಮ್ಮದು ಹೋಲ್ಸೇಲ್ ಮತ್ತು ಮ್ಯಾನುಫ್ಯಾಕ್ಚರಿಂಗು ಎಷ್ಟೆಲ್ಲ ಮ್ಯಾನೇಜ್ ಮಾಡೋಕ್ಕೆ ಆಗ್ತಾಯಿಲ್ಲ. ನಾವು ಕಸ್ಟಮರ್ಗೆ ಫುಲ್ ಸರ್ವಿಸ್ ಕೊಡ್ತೀವಿ. ಒಬ್ಬೊಬ್ಬರು ಕಸ್ಟಮರ್ಗೆ ಏನಾದರೆ ರಿಟರ್ನ್ ಗಿಫ್ಟ್ಸ್ಗೆ ಆದರೆ 200 ಪೀಸು 300 ಪೀಸ್ ಬೇಕಾಗಿರುತ್ತೆ. ಅವ್ರಿಗೂ ಲೆಕ್ಕ ಸಿಗಲ್ಲ. ಅವ್ರಿಗೆ ಎಷ್ಟು ಗೆಸ್ಟ್ ಬರ್ತಾರೆ ಅಂತ ಲೆಕ್ಕ ಸಿಗಲ್ಲ ಅಂದರೆ ಅವ್ರಿಗೆ ನಾವು ಹೇಳ್ತೀವಿ, ಸರ್ ನೀವು 300 ಬೇಕಾದರೆ 350 ತೊಗೊಂಡೋಗಿ, ಆ ಮಿಕ್ಕಿದ್ದನ್ನು ನಾವು ವಾಪಸ್ಸು ತೊಗೊಳ್ತೀವಿ. ಕಸ್ಟಮರ್ಗೆ ಫುಲ್ ಸರ್ವಿಸ್ ಕೊಡ್ತೀವಿ. ಕಸ್ಟಮರ್ ಈಸ್ ಗಾಡ್. ನಮ್ಮ ಉದ್ದೇಶ ಅದೇ, ಕಸ್ಟಮರ್ ಇಸ್ ದಿ ಗಾಡ್. ಅದಕ್ಕೆ ನಮ್ಮ ಅಂಗಡಿ ಬರೋ ಅವ್ರಿಗೆ ಮಾತ್ರ ನಾವು ಎಲ್ಲರಿಗೆ ಹೋಲ್ಸೇಲ್ ರೇಟಲ್ಲಿ ರೀಟೇಲ್ ಕೊಡ್ತೀವಿ. ನಮಸ್ಕಾರ ಸರ್.